ಕನ್ನಡ ತಂತ್ರಾಂಶ. ಇದು ತಂತ್ರಜ್ಞಾನದ ವಿಶ್ವಕೋಶ. ಸ್ನೇಹಿತರೆ, ಇವತ್ತಿನ ಟ್ವಿಟರಲ್ಲಿ ಶುರು ಮಾಡೋದಕ್ಕಿಂತ ಮುಂಚೆ ನಮಗೆ ಸೂಪರ್ ಥ್ಯಾಂಕ್ಸ್ ಮೂಲಕ ಸಪೋರ್ಟ್ ಮಾಡಿದವರಿಗೆ ಒಂದು ಶೌಟ್ ಔಟ್ ಕೊಟ್ಬಿಡೋಣ. ಕಿರಣ್ KM ಹಾಗೂ ನಿತಿನ್ R ಇವರಿಬ್ರು 40 ರೂಪೀಸ್ನ ಒಂದು ಸೂಪರ್ ಥ್ಯಾಂಕ್ಸ್ ಕೊಟ್ಟಿದ್ರೆ, ಮಲ್ಲಪ್ಪ ಮೇಟಿ ಹಾಗೂ ಬಸವರಾಜ್ ಕುಂಬಾರ್ ಇವರಿಬ್ರು 100 ರೂಪೀಸ್ನ ಒಂದು ಸೂಪರ್ ಥ್ಯಾಂಕ್ಸ್ ಕೊಟ್ಟಿರ್ತಾರೆ. ನಿಮ್ 4 ಜನರು ಕೂಡ ಕನ್ನಡ ತಂತ್ರಾಂಶದ ಪರವಾಗಿ ಧನ್ಯವಾದಗಳನ್ನ ಸಲ್ಲಿಸ್ತಾ ಇದೀನಿ. ಇದೇ ರೀತಿ ನಾವು ಕೊಡುವಂತ ಮಾಹಿತಿ ನಿಮ್ಗೆ ಉಪಯೋಗ ಆಗ್ತಾ ಇದ್ರೆ, ನಿಮಗೆ ಸಪೋರ್ಟ್ ಮಾಡಬೇಕು ಅಂತ ಅನ್ಸಿದ್ರೆ ಥ್ಯಾಂಕ್ಸ್ ಬಟನ್ ಮೇಲೆ ಕ್ಲಿಕ್ ಮಾಡೋ ಮೂಲಕ ಸಪೋರ್ಟ್ ಮಾಡಬಹುದು ಅಂತ ಹೇಳ್ತಾ, ಬನ್ನಿ ಸ್ನೇಹಿತರೆ, ಈಗ ಇವತ್ತಿನ ಟ್ವಿಟರಲ್ನ ಶುರು ಮಾಡೋಣ. ಹಲೋ ಫ್ರೆಂಡ್ಸ್, ಕನ್ನಡ ತಂತ್ರಾಂಶ ಯೂಟ್ಯೂಬ್ ಚಾನಲ್ನ ಮತ್ತೊಂದು ಹೊಸ ಟ್ಯುಟೋರಿಯಲ್ಗೆ ನಿಮ್ಮೆಲ್ಲರನ್ನೂ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೀನಿ. ನಾನು ನಿಮ್ಮ ಸ್ನೇಹಿತ ಘಟಕ್ ಸಿಂಗ್ ಮಾತಾಡ್ತಾ ಇರೋದು. ಸ್ನೇಹಿತರೆ, ಇವತ್ತು ನಾನು ನಿಮಗೆಲ್ಲ ಡಿಜಿ ಲಾಕರ್ನ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಹೌದು ಸ್ನೇಹಿತರೆ, ಡಿಜಿ ಲಾಕರ್ನ ಹೆಸರು ನೀವೆಲ್ಲರೂ ಕೂಡ ಕೇಳಿರ್ತೀರಾ. ಡಿಜಿ ಲಾಕರ್ ಏನಕ್ಕೆ ಯೂಸ್ ಅನ್ನೋದು ಕೂಡ ನಿಮ್ಗೆ ಗೊತ್ತಿರುತ್ತೆ, ಆದರೆ ಇದನ್ನ ಕರೆಕ್ಟಾಗಿ ಯಾವ ರೀತಿ ಯೂಸ್ ಮಾಡೋದು ಅನ್ನೋದು ಗೊತ್ತಿರಲ್ಲ. ಸೊ ಗೊತ್ತಿಲ್ಲದವ್ರಿಗೆ ಡಿಜಿ ಲಾಕರ್ ಬಗ್ಗೆ ಒಂಚೂರು ಹೇಳೋದಾದರೆ, ಡಿಜಿ ಲಾಕರು ಗೌರ್ಮೆಂಟೇ ಇಂಟ್ರೊಡ್ಯೂಸ್ ಮಾಡಿರೋಂಥ ಒಂದು ಸಿಸ್ಟಮು, ಒಂದು ಪ್ಲ್ಯಾಟ್ಫಾರ್ಮ್ ಅಂತ ಹೇಳ್ಬೋದು. ಇದರಲ್ಲಿ ನಾವು ಡಾಕ್ಯುಮೆಂಟ್ಸನ್ನು ಇಶ್ಯೂ ಮಾಡ್ಕೊಬೋದು ನೇರವಾಗಿ ಡಿಪಾರ್ಟ್ಮೆಂಟಿಂದ. ಫಾರ್ ಎಕ್ಸಾಂಪಲ್ಲು, ನಾವು ಆಧಾರ್ ಕಾರ್ಡ್ ಡಾಕ್ಯುಮೆಂಟನ್ನು ಇಶ್ಯೂ ಮಾಡಿಕೊಂಡ್ರೆ ಅದು ನೇರವಾಗಿ ಆಧಾರ್ ಕಾರ್ಡ್ ಡಿಪಾರ್ಟ್ಮೆಂಟ್ ಅಂತಂದರೆ UIDAI ಡಿಪಾರ್ಟ್ಮೆಂಟಿಂದ ಇಶ್ಯೂ ಆಗುತ್ತೆ. ಅದೇ ರೀತಿ ನಾವು ಡ್ರೈವಿಂಗ್ ಲೈಸೆನ್ಸ್ನ ಇಶ್ಯೂ ಮಾಡಿಕೊಂಡ್ರೆ ಅದು ನೇರವಾಗಿ RTO ಡಿಪಾರ್ಟ್ಮೆಂಟ್ ಅಥವಾ ಡ್ರೈವಿಂಗ್ ಲೈಸೆನ್ಸ್ ಯಾರು ಇಶ್ಯೂ ಮಾಡ್ತಾರೋ ಆ ಡಿಪಾರ್ಟ್ಮೆಂಟಿಂದ ಇಶ್ಯೂ ಆಗುತ್ತೆ. ಅದೇ ರೀತಿ ಪ್ಯಾನ್ ಕಾರ್ಡನ್ನು ನಾವು ಇಶ್ಯೂ ಮಾಡಿಕೊಂಡ್ರೆ ನೇರವಾಗಿ ಅದು ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟಿಂದ ಇಶ್ಯೂ ಆಗುತ್ತೆ. ಸೊ ಇದರಿಂದ ನಮ್ಗೆ ಆಗೋಂಥ ಪ್ರಯೋಜನಗಳೇನಪ್ಪ ಅಂತಂದರೆ, ನಾವು ಒರಿಜಿನಲ್ ಡಾಕ್ಯುಮೆಂಟ್ಸ್ನ ಕ್ಯಾರಿ ಮಾಡೋಂಥದ್ದು ತಪ್ಪುತ್ತೆ. ಹೌದು ಸ್ನೇಹಿತರೆ, ನೀವೆಲ್ಲ ನ್ಯೂಸಲ್ಲಿ ಕೇಳಿರ್ತೀರ ಅವಾಗ ನಾವು ಡ್ರೈವಿಂಗ್ ಮಾಡಬೇಕಾದ್ರೆ ಒರಿಜಿನಲ್ ಡ್ರೈವಿಂಗ್ ಲೈಸೆನ್ಸ್ನ ಕ್ಯಾರಿ ಮಾಡೋ ಅವಶ್ಯಕತೆ ಇಲ್ಲ. ಡಿಜಿ ಲಾಕರಲ್ಲಿರೋಂಥ ಡಾಕ್ಯುಮೆಂಟ್ನ ತೋರಿಸಿದ್ರೆ ಸಾಕು, ಅದನ್ನು ಕೂಡ ಅವರು ಒರಿಜಿನಲ್ ಅಂತಲೇ ಕನ್ಸಿಡರ್ ಮಾಡಿ ವ್ಯಾಲಿಡ್ ಡಾಕ್ಯುಮೆಂಟ್ ಅಂತ ಪರಿಗಣಿಸಬೇಕಾಗತ್ತೆ. ಅದೇ ರೀತಿ ಎಲ್ಲಾದರೂ ನೀವು ಪ್ಯಾನ್ ಕಾರ್ಡ್ ತೋರಿಸ್ಬೇಕಾದ್ರೆ ಅಥವಾ ಆಧಾರ್ ಕಾರ್ಡ್ ತೋರಿಸ್ಬೇಕಾದ್ರೆ, ಈಗ ಹೆಣ್ಮಕ್ಳೆಲ್ಲ ಫ್ರೀಯಾಗಿ ಬಸ್ಸಲ್ಲಿ ಓಡಾಡ್ತಾರಲ್ಲ, ಅವಾಗ ಅವರು ಒರಿಜಿನಲ್ ಆಧಾರ್ ಕಾರ್ಡ್ನೇ ಕ್ಯಾರಿ ಮಾಡಬೇಕು ಅಂತೇನಿಲ್ಲ. ಡಿಜಿ ಲಾಕರಲ್ಲಿ ಇಶ್ಯೂ ಆಗಿರೋಂಥ ಡಾಕ್ಯುಮೆಂಟ್ನ ತೋರಿಸಿದ್ರೆ ಸಾಕು, ಅದನ್ನು ಕಂಡಕ್ಟರ್ ಅಕ್ಸೆಪ್ಟ್ ಮಾಡಬೇಕಾಗುತ್ತೆ. ಅಥವಾ ಯಾವುದೇ ಅಥಾರಿಟಿ ಆಗಲಿ ಡಿಜಿ ಲಾಕರಲ್ಲಿರೋಂಥ ಡಾಕ್ಯುಮೆಂಟ್ನ ನಾವು ತೋರಿಸ್ಬೋದು. ಡಿಜಿ ಲಾಕರಲ್ಲಿ ಇಶ್ಯೂ ಆಗೋಂಥ ಡಾಕ್ಯುಮೆಂಟ್ಗಳು = ಒರಿಜಿನಲ್ ಡಾಕ್ಯುಮೆಂಟ್ಸ್. ಸೊ ಇಲ್ಲಿ 2 ಥರ ಡಾಕ್ಯುಮೆಂಟ್ಸ್ ಬರುತ್ತೆ. ಒಂದು ನೇರವಾಗಿ ಡಿಪಾರ್ಟ್ಮೆಂಟಿಂದ ಇಶ್ಯೂ ಆಗೋಂಥದ್ದು, ಇನ್ನೊಂದು ನಾವು ಅಪ್ಲೋಡ್ ಮಾಡೋವಂಥದ್ದು. ನಾವು ಡಾಕ್ಯುಮೆಂಟ್ಸನ್ನು ಸ್ಟೋರ್ ಮಾಡೋದಕ್ಕೆ 1 GB ಸ್ಪೇಸನ್ನು ಕೊಟ್ಟಿರ್ತಾರೆ. 1 GBಯಲ್ಲಿ ನಾವು ಡಾಕ್ಯುಮೆಂಟ್ಸ್ನ ಅಪ್ಲೋಡ್ ಮಾಡಿ ಇಡ್ಬೋದು. ನಾವೇನು ಅಪ್ಲೋಡ್ ಮಾಡ್ತೀವಲ್ಲ ಸ್ಟೋರ್ ಮಾಡೋದಕ್ಕೆ, ಸೊ ಆ ಡಾಕ್ಯುಮೆಂಟ್ಸ್ನ ಯಾವುದೇ ರೀತಿ ಒರಿಜಿನಲ್ ಅಂತ ಕನ್ಸಿಡರ್ ಮಾಡೋಕ್ಕಾಗಲ್ಲ. ನೀವೇ ನಿಮ್ಮ ಫೋನಿಂದ ಆಧಾರ್ ಕಾರ್ಡ್ ಫೋಟೋ ತೆಗೆದು ಅದನ್ನು ಅದರಲ್ಲಿ ಸ್ಟೋರ್ ಮಾಡಿ ಇಟ್ಟಿರ್ತೀರಲ್ಲ, ಅದನ್ನು ಒರಿಜಿನಲ್ ಅಂತ ಕನ್ಸಿಡರ್ ಮಾಡಲ್ಲ. ಅದನ್ನು ನೀವು ತೋರಿಸಿದ್ರು ಕೂಡ ಕನ್ಸಿಡರ್ ಮಾಡಲ್ಲ. ಒರಿಜಿನಲ್ ಯಾವ್ದು ಕನ್ಸಿಡರ್ ಆಗುತ್ತಪ್ಪ ಅಂತಂದರೆ, ಯಾವ ಡಾಕ್ಯುಮೆಂಟ್ಸು ನೇರವಾಗಿ ಇಶ್ಯೂ ಆಗಿರುತ್ತಲ್ಲ, ಇಶ್ಯೂಡ್ ಡಾಕ್ಯುಮೆಂಟ್ಸಲ್ಲಿರುತ್ತೆ, ಆ ಡಾಕ್ಯುಮೆಂಟ್ಸ್ ಮಾತ್ರ ಒರಿಜಿನಲ್ ಅಂತ ಕನ್ಸಿಡರ್ ಆಗುತ್ತೆ. ಸ್ನೇಹಿತರೆ, ಇನ್ನೂ ಸಿಂಪಲಾಗಿ ಹೇಳೋದಾದರೆ, ಲಾಕರ್ ಅಂತಂದರೆ ಏನು? ಮನೆಯಲ್ಲಿ ಯೂಶಲಿ ನಾವು ಲಾಕರಲ್ಲಿ ಕ್ಯಾಶ್ ಇಡ್ತೀವಿ ಅಥವಾ ನಮ್ಮ ಆಭರಣಗಳನ್ನ ಇಡ್ತೀವಿ. ಅದೇ ರೀತಿ ಡಿಜಿ ಲಾಕರ್ ಅಂತಂದರೆ ಇದು ಡಿಜಿಟಲ್ ಲಾಕರು, ಆನ್ಲೈನಲ್ಲಿ ಗೌರ್ಮೆಂಟೇ ಕೊಟ್ಟಿರೋಂಥ ಒಂದು ಲಾಕರು. ಇದರಲ್ಲಿ ನಾವು ಏನು ಇಡ್ತೀವಪ್ಪ ಅಂತಂದರೆ ನಮ್ಮ ಡಾಕ್ಯುಮೆಂಟ್ಸನ್ನು ಇಡ್ತೀವಿ. ಡಿಪಾರ್ಟ್ಮೆಂಟಿಂದನೇ ಡೈರೆಕ್ಟಾಗಿ ಇಶ್ಯೂ ಮಾಡ್ತಾರೆ ನಮಗೆ ಡಾಕ್ಯುಮೆಂಟ್ಸನ್ನು, ಅದನ್ನು ನಾವು ಇದರಲ್ಲಿ ಇಡ್ತೀವಿ. ಅಥವಾ ನಾವು ಓನಾಗಿ ಸ್ಕ್ಯಾನ್ ಮಾಡಿರೋಂಥ ಡಾಕ್ಯುಮೆಂಟ್ಸನ್ನು ಕೂಡ ಇದರಲ್ಲಿ ಅಪ್ಲೋಡ್ ಮಾಡಿ ಇಡ್ಬೋದು. 1 GB ಸ್ಪೇಸ್ ಇರುತ್ತೆ ಅಂತ ನಾನು ನಿಮಗಾಗಲೇ ಹೇಳಿದ್ದೆ. ಸೊ ಇದು ಸ್ವಲ್ಪ ಥಿಯರಿ ಆಯಿತು. ಈಗ ಪ್ರಾಕ್ಟಿಕಲ್ ಆಗಿ ನೋಡೋಣ. ಮೊದಲಿಗೆ ನಾವು ಡಿಜಿ ಲಾಕರ್ನ ಇನ್ಸ್ಟಾಲ್ ಮಾಡೋದು ಹೆಂಗೆ, ಅದರಲ್ಲಿ ಅಕೌಂಟ್ ಕ್ರಿಯೇಟ್ ಮಾಡೋದು ಹೆಂಗೆ, ಡಾಕ್ಯುಮೆಂಟ್ಸ್ನ ನೇರವಾಗಿ ಡಿಪಾರ್ಟ್ಮೆಂಟಿಂದ ಇಶ್ಯೂ ಮಾಡ್ಕೊಳ್ಳೋದು ಹೆಂಗೆ, ಗೂಗಲ್ ಡ್ರೈವಲ್ಲಿ ಯಾವ ರೀತಿ ಡಾಕ್ಯುಮೆಂಟ್ಸ್ನ ಸ್ಟೋರ್ ಮಾಡ್ತೀವಿ, ಅದೇ ರೀತಿ ನಾವು ಕೂಡ ನಮ್ಮ ಡಾಕ್ಯುಮೆಂಟ್ಸ್ನ ಸ್ಟೋರ್ ಮಾಡೋದು ಹೆಂಗೆ, ಈ ಎಲ್ಲ ಮಾಹಿತಿನ ನಾನು ನಿಮಗೆ ಈ ಒಂದು ಟ್ವಿಟರಲ್ಲಿ ತಿಳಿಸ್ಕೊಡೋಂಥ ಪ್ರಯತ್ನ ಮಾಡ್ತೀನಿ. ಹಾಗಾಗಿ ನೀವಂತೂ ಈ ಟ್ವಿಟರಲ್ನ ಪೂರ್ತಿಯಾಗಿ ಕೇಳಬೇಕಾಗತ್ತೆ. ಯಾಕಪ್ಪ ಅಂತಂದರೆ ಪೂರ್ತಿಯಾಗಿ ಕೇಳಿದ್ರೆ ಮಾತ್ರ ಪೂರ್ತಿ ಮಾಹಿತಿ ಸಿಗುತ್ತೆ, ಅರ್ಧ ಕೇಳಿದ್ರೆ ಅರ್ಧ ಮಾಹಿತಿ ಸಿಗುತ್ತೆ. ಸಮುದಾಯದ ಏಳಿಗೆಗೆ ಶ್ರಮಿಸುವವರ ಪರಿಚಯಿಸಿ, ಜ್ಞಾನದ ಕಡಲಾಳದಿಂದ ಮುತ್ತು ರತ್ನ ಸಂಗ್ರಹಿಸಿ, ಕನ್ನಡ ತಂತ್ರಾಂಶ, ಕನ್ನಡ ತಂತ್ರಾಂಶ, ಕನ್ನಡ ತಂತ್ರಾಂಶ, ಕನ್ನಡ ತಂತ್ರಾಂಶ. ಮೊದಲಿಗೆ ಈಗ ನಾವು ಪ್ಲೇಸ್ಟೋರ್ ಹೋಗಿ ಡಿಜಿ ಲಾಕರ್ ಆ್ಯಪನ್ನು ಇನ್ಸ್ಟಾಲ್ ಮಾಡೋದು ಹೇಗೆ ಅಂತ ನೋಡೋಣ.
ಪ್ಲೇಸ್ಟೋರಲ್ಲಿ ನೀವು ವಾಯ್ಸ್ ಸರ್ಚಲ್ಲಿ ಡಿಜಿ ಲಾಕರ್ ಅಂತ ಹೇಳಿದ್ರೆ ಸಾಕು, ಇಲ್ಲಿ ಆ್ಯಪ್ ಬರುತ್ತೆ ನೋಡಿ. Government affiliated. DigiLocker. National E-Governance Division. Government of India. List DigiLocker. A simple and secure document wallet. ಫಸ್ಟಲ್ಲೇ ಬರುತ್ತೆ ನಿಮಗೆ ಡಿಜಿ ಲಾಕರ್ ಅಂತ. ಇದ್ರ ಮೇಲೆ ಕ್ಲಿಕ್ ಮಾಡಿ. Navigate up. Button. National E-Governance Division. Government of India. ಇವ್ರು ಇದನ್ನ ಡೆವಲಪ್ ಮಾಡಿರ್ತಾರೆ. Average rating 4.0 stars and 498,000 reviews. Government affiliated. ನೋಡಿ, ಗವರ್ಮೆಂಟ್ ಅಫಿಲಿಯೇಟೆಡ್ ಅಂತ ಕೂಡ ಹೇಳ್ತಾ ಇದೆ. Content rating rated for 3+. 22 megabytes. Downloaded 100 million plus times. 10 ಕೋಟಿಗೂ ಹೆಚ್ಚು ಸಲ ಡೌನ್ಲೋಡ್ ಆಗಿದೆ. Install. Button. Verify by click. Navigate up. Button. ಇನ್ಸ್ಟಾಲ್ ಮಾಡ್ತಾ ಇದ್ದೀನಿ ಸ್ನೇಹಿತರೆ. 31%. Installing. ಓಕೆ, ಈಗ ಇನ್ಸ್ಟಾಲ್ ಆಗಿದೆ. ಓಪನ್ ಮಾಡೋಣ. Open. Button. DigiLocker. Checked. English. ಫಸ್ಟ್ ನಾವು ಲ್ಯಾಂಗ್ವೇಜ್ ಅನ್ನ ಸೆಲೆಕ್ಟ್ ಮಾಡಬೇಕಾಗುತ್ತೆ. ನಾವು ಇಂಗ್ಲಿಷ್ ಸೆಲೆಕ್ಟ್ ಮಾಡೋಣ. Not checked. ಬೇರೆ ಬೇರೆ ಲ್ಯಾಂಗ್ವೇಜಸ್ ಇದೆ ಇಲ್ಲಿ, ಇನ್ಕ್ಲೂಡಿಂಗ್ ಕನ್ನಡ ಎಲ್ಲ ಇದೆ. ಈಗ ಡಿಫಾಲ್ಟ್ ಇಂಗ್ಲಿಷ್ ಚೆಕ್ ಆಗಿರುತ್ತೆ. ನಾವು ಕೆಳಗಡೆ Continue in English. Button. ಕಂಟಿನ್ಯೂ ಇನ್ ಇಂಗ್ಲಿಷ್ ಕೊಡೋಣ. DigiLocker. Page. DigiLocker. Secure. DigiLocker is a secure cloud-based platform for accessing, sharing and verification of documents and certificates. Authentic digital documents. Legally at par with original physical documents. ಡಿಜಿ ಲಾಕರ್ ಅಲ್ಲಿ ನಾವು ಡಾಕ್ಯುಮೆಂಟ್ಸ್ ಅನ್ನ ಸ್ಟೋರ್ ಮಾಡಬಹುದು. ಇದು ಕ್ಲೌಡ್ ಬೇಸ್ಡ್ ಸ್ಟೋರೇಜ್ ಆಗಿರುತ್ತೆ. ಹಾಗೆ ಇದರಲ್ಲಿ ಇಶ್ಯೂ ಆಗೋಂಥ ಡಾಕ್ಯುಮೆಂಟು ಈಕ್ವಲ್ ಟು ಒರಿಜಿನಲ್ ಅಂತ ಕೂಡ ಇಲ್ಲೇ ಹೇಳ್ತಾ ಇದೆ. ಅಥೆಂಟಿಕೇಟೆಡ್ ಡಾಕ್ಯುಮೆಂಟ್ಸು. Skip. Button. ನೆಕ್ಸ್ಟ್ ಕೊಡೋಣ. Next. Page 2 of 3. Skip. Button. Page. DigiLocker. Easy access. You can easily access the service via web portal, Android and iOS apps. DigiLocker makes it easier to validate the authenticity of documents as they are issued directly by the registered issuers. ಓಕೆ, ಡೈರೆಕ್ಟ್ಲಿ ರಿಜಿಸ್ಟರ್ ಇಶ್ಯೂವರ್ಸ್ ಇಂದ ಇಶ್ಯೂ ಆಗೋದ್ರಿಂದ ಈ ಡಾಕ್ಯುಮೆಂಟ್ಗಳು ಒರಿಜಿನಲ್ ಆಗಿರುತ್ತೆ. ಹಾಗೆ ಇದನ್ನ ನೀವು ಈಸಿಯಾಗಿ ವೆಬ್ಬಲ್ಲೂ ಆಕ್ಸೆಸ್ ಮಾಡ್ಬೋದು, ಆಂಡ್ರಾಯ್ಡ್ ಅಥವಾ iOS ಫೋನಲ್ಲೂ ಕೂಡ ಆಕ್ಸೆಸ್ ಮಾಡ್ಬೋದು. ಓಕೆ, Skip. Next. Button. ನೆಕ್ಸ್ಟ್ ಕೊಡೋಣ. Page. DigiLocker. Anytime, anywhere. One can access their digital documents anytime, anywhere and share it online. This is convenient and time saving. Page 3 of 3. ಸೊ ಎಲ್ಲಿಂದ ಯಾವಾಗ ಬೇಕಾದರೂ ಆನ್ಲೈನ್ ನಾವು ಇದನ್ನ ಶೇರ್ ಮಾಡ್ಬೋದು ಅಂತ ಹೇಳ್ತಾ ಇದ್ದಾರೆ. Let's go. Button. ಲೆಟ್ಸ್ ಗೋ ಮೇಲೆ ಕ್ಲಿಕ್ ಮಾಡೋಣ. DigiLocker. Banner 1. Button. DigiLocker QR code scanner. Button. Choose your preferred language. Button. ಇಲ್ಲಿ ನಮಗೆ ಲ್ಯಾಂಗ್ವೇಜ್ ಚೇಂಜ್ ಮಾಡಬೇಕು ಅಂತಂದ್ರೆ ಇಲ್ಲಿಂದ ಚೇಂಜ್ ಮಾಡ್ಬೋದು. Search. Document wallet to empower citizens. More than millions of Indians getting 343.1 million registered users. ಸೊ ಇಷ್ಟು ಜನ ರಿಜಿಸ್ಟರ್ ಆಗಿದ್ದಾರೆ. 7.8 billion issued documents. 7.8 ಬಿಲಿಯನ್ ಡಾಕ್ಯುಮೆಂಟ್ಸ್ ಇಶ್ಯೂ ಆಗಿದೆ ಇದುವರೆಗೂ. Documents you might need. Aadhaar card. ನೋಡಿ, ಆಧಾರ್ ಕಾರ್ಡು, PAN verification record. COVID vaccine certificate. ಕೋವಿಡ್ ವ್ಯಾಕ್ಸಿನ್ ಸರ್ಟಿಫಿಕೇಟು, Class X mark sheet. PUC 10th ಮಾರ್ಕ್ಸ್ ಕಾರ್ಡ್ಗಳು ಕೂಡ ಇದರಲ್ಲಿ ನಾವು ಇಶ್ಯೂ ಮಾಡ್ಕೊಬೋದು. Class I mark sheet. Driving license. ಡ್ರೈವಿಂಗ್ ಲೈಸೆನ್ಸು, Ration card. ರೇಷನ್ ಕಾರ್ಡು, Registration of vehicles. ಸುಮಾರೆಲ್ಲ ಇದಾವೆ ಸ್ನೇಹಿತರೆ. ಈಗ ನಾವು Get started. Button. ಕೆಳಗಡೆ ಗೆಟ್ ಸ್ಟಾರ್ಟೆಡ್ ಅಂತ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡೋಣ. DigiLocker. ಈಗ Things you are missing out. Sign in. Button. ಮೊದಲಿಗೆ ನಾವು ನಮ್ಮ ಅಕೌಂಟ್ಗೆ ಸೈನ್ ಇನ್ ಆಗಬೇಕಾಗತ್ತೆ. ಒಂದು ವೇಳೆ ನಮ್ಮ ಹತ್ರ ಅಕೌಂಟ್ ಇಲ್ಲ ಅಂತಂದರೆ ಅಕೌಂಟ್ ಕ್ರಿಯೇಟ್ ಮಾಡೋದು ಹೇಗೆ ಅನ್ನೋದು ನೋಡೋಣ ಫಸ್ಟ್ ಇವತ್ತು. Create account. Button. ಕ್ರಿಯೇಟ್ ಅಕೌಂಟ್ ಅಂತ ಇದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡೋಣ. DigiLocker. ಇಲ್ಲಿ ಒಂದು ಫಾರ್ಮ್ ಓಪನ್ ಆಗುತ್ತೆ ಸ್ನೇಹಿತರೆ. ಅದನ್ನೆಲ್ಲ ನಾವು ಎಂಟರ್ ಮಾಡಿ ನಮ್ಮ ಅಕೌಂಟನ್ನು ಕ್ರಿಯೇಟ್ ಮಾಡಬೇಕಾಗತ್ತೆ. ಏನೇನು ಕೇಳುತ್ತೆ ಅಂತ ನೋಡೋಣ. DigiLocker sign up. Creating account is fast and easy. Heading 4. ತುಂಬ ಈಸಿಯಾಗಿ ಅಕೌಂಟನ್ನು ಕ್ರಿಯೇಟ್ ಮಾಡ್ಬೋದು. Required. Edit box. Full name. ಇಲ್ಲಿ ನಮ್ಮ ಫುಲ್ ನೇಮ್ ಹಾಕಬೇಕಾಗತ್ತೆ. Date of birth. Collapsed. Date menu pop-up button. ಇಲ್ಲಿ ನಮ್ಮ ಡೇಟ್ ಆಫ್ ಬರ್ತು. ಫಸ್ಟ್ ಇಲ್ಲಿ ಡೇಟ್ ಸೆಲೆಕ್ಟ್ ಮಾಡೋಕೆ ಆಪ್ಷನ್ ಇದೆ. Collapsed. Month menu pop-up button. ಮಂತು, Collapsed. Year menu pop-up button. ಇಯರು. Not checked. In group. Option 1 of 3 required. Mali radio button. ಇಲ್ಲಿ ನಿಮ್ಮ ಜೆಂಡರ್ನ ಸೆಲೆಕ್ಟ್ ಮಾಡಬೇಕಾಗತ್ತೆ. Required. Edit box must be a number mobile number. ನೆಕ್ಸ್ಟ್ ಇಲ್ಲಿ ಮೊಬೈಲ್ ನಂಬರ್ ಹಾಕಬೇಕಾಗತ್ತೆ. Edit box. Email ID. ಇಲ್ಲಿ ನಿಮ್ಮ ಇಮೇಲ್ ಐ ಡಿ. Required. Edit box must be a number set 6-digit security pin. ನೆಕ್ಸ್ಟ್ ಇಲ್ಲಿ ನಿಮ್ಮ 6 ಡಿಜಿಟ್ ಸೆಕ್ಯೂರಿಟಿ ಪಿನ್ ಅನ್ನು ಸೆಟ್ ಮಾಡಬೇಕಾಗತ್ತೆ. ಓಕೆ, Submit button disabled. ಇಷ್ಟೆಲ್ಲ ನೀವು ಫಿಲ್ ಮಾಡಿ ಸಬ್ಮಿಟ್ ಬಟನ್ ಮೇಲೆ ಕ್ಲಿಕ್ ಮಾಡಿದಾಗ ನೆಕ್ಸ್ಟ್ ಪೇಜ್ ಓಪನ್ ಆಗುತ್ತೆ. ಫಸ್ಟು ನಾವು ಇಲ್ಲಿ ಕೇಳಿರೋಂಥ ಎಲ್ಲ ಇನ್ಫಾರ್ಮೇಷನ್ನು ಫಿಲ್ಅಪ್ ಮಾಡಿ ಆಮೇಲೆ ಸಬ್ಮಿಟ್ ಮಾಡೋಣ. ನೆಕ್ಸ್ಟ್ ನೋಡೋಣ ಏನು ಓಪನ್ ಆಗುತ್ತೆ. ಓಕೆ, ಎಲ್ಲ ಡೇಟಾವನ್ನು ಫಿಲ್ ಮಾಡಿದ್ದೀವಿ. ಸಬ್ಮಿಟ್ ಮಾಡೋಣ. Submit button. Keyboard hidden. Verify mobile OTP heading 4. ಓಕೆ ಸ್ನೇಹಿತರೆ, ಈಗ ನಮ್ಮ ಮೊಬೈಲ್ ಒಂದು OTP ಬಂದಿದೆ. ಅದನ್ನ ಕೇಳ್ತಾ ಇದೆ, ಅದನ್ನ ಎಂಟರ್ ಮಾಡೋಣ. ಇಲ್ಲಿ OTP ಹಾಕಿದ್ದೀವಿ. Submit button. ಸಬ್ಮಿಟ್ ಮಾಡೋಣ. Required password. Edit box must be a number. Enter Aadhaar number. Keyboard hidden. ಓಕೆ, ಇಲ್ಲಿ ಆಧಾರ್ ನಂಬರ್ ಕೇಳ್ತಾ ಇದೆ. ಆಧಾರ್ ನಂಬರ್ ಎಂಟರ್ ಮಾಡಬೇಕಾಗತ್ತೆ. Required. Editing password 12 characters. Edit box must be a number. Enter Aadhaar number. ಓಕೆ ಸ್ನೇಹಿತರೆ, ಈಗ ನಮ್ಮ ಆಧಾರ್ ಕಾರ್ಡ್ ನಂಬರ್ ಎಂಟರ್ ಮಾಡಿದ್ದೀವಿ. Aadhaar look. DigiLocker uses next button. ನೆಕ್ಸ್ಟ್ ಕೊಡೋಣ. Keyboard hidden. Please enter 6-digit OTP to complete verification. UIDAI has sent a temporary OTP to your mobile ending in 7*0174. Valid for 10 minutes. ಓಕೆ ಸ್ನೇಹಿತರೆ, ಈಗ ನಮಗೆ ಆಧಾರ್ ಕಾರ್ಡಿಂದ ಮತ್ತೊಂದು OTP ಬಂದಿದೆ. ಆ OTPನ ಎಂಟರ್ ಮಾಡೋಣ. OTP ಎಂಟರ್ ಮಾಡಿದ್ದೀವಿ. Please enter check. I hereby state submit button. ಈಗ ಸಬ್ಮಿಟ್ ಮಾಡೋಣ. Keyboard hidden. DigiLocker sign up. Web view. Account already exists heading 4. Aadhaar already registered with DigiLocker. You can access your account using your credentials. ನಮ್ಮ ಅಕೌಂಟ್ ಆಲ್ರೆಡಿ ಕ್ರಿಯೇಟ್ ಆಗಿದೆ ಡಿಜಿ ಲಾಕರಲ್ಲಿ. ಸುಮಾರು ಜನರು ಕ್ರಿಯೇಟ್ ಆಗೋ ಇರುತ್ತೆ ಅವಾಗಲೇ. ಯಾಕಪ್ಪ ಅಂತಂದರೆ ಕೆಲವೊಂದು ಗೌರ್ಮೆಂಟ್ ಸ್ಕೀಮ್ ತೊಗೊಬೇಕಾದ್ರೆ ಕ್ರಿಯೇಟ್ ಮಾಡಿರ್ತಾರೆ, ಅಥವಾ ಗೌರ್ಮೆಂಟ್ ಎಂಪ್ಲಾಯೀಸ್ ಅಂತೂ ನಮ್ಮ ಡಿಪಾರ್ಟ್ಮೆಂಟ್ ಎಕ್ಸಾಮ್ ಸರ್ಟಿಫಿಕೇಟ್ ತೊಗೊಬೇಕು ಅಂತಂದರೆ ಅದಕ್ಕೆ ಡಿಜಿ ಲಾಕರಲ್ಲಿ ಅಕೌಂಟ್ ಕ್ರಿಯೇಟ್ ಮಾಡಲೇಬೇಕು. ಸೊ ಹಾಗಾಗಿ ಅಂಥ ಟೈಮಲ್ಲಿ ಕ್ರಿಯೇಟ್ ಮಾಡಿರ್ತಾರೆ. ಆದರೆ ಅಕೌಂಟದು ನಮಗೆ ಕ್ರೆಡೆನ್ಷಿಯಲ್ಸ್ ಏನು ಕೂಡ ಗೊತ್ತಿರಲ್ಲ.
ಸೊ ಅಂಥ ಸಂದರ್ಭದಲ್ಲಿ ನಾವು ಯಾವ ರೀತಿ ನಮ್ಮ ಅಕೌಂಟನ್ನು ಆ್ಯಕ್ಸೆಸ್ ಮಾಡ್ಬೋದು ಪಾಸ್ವರ್ಡ್ನೆಲ್ಲ ಚೇಂಜ್ ಮಾಡೋ ಮೂಲಕ ಅನ್ನೋದನ್ನ ನಾವು ಇವತ್ತು ನೋಡೋಣ. ಒಂದು ವೇಳೆ ನೀವು ಅಕೌಂಟ್ ಕ್ರಿಯೇಟ್ ಮಾಡಿಲ್ಲ ಅಂತಂದರೆ ನಾನು ಈಗ ತೋರಿಸೋದ್ನಲ್ಲ ಎಲ್ಲ ಸ್ಟೆಪ್ಸ್ ಮಾಡಿದಾಗ ನಿಮಗೆ ನಿಮ್ಮ ಅಕೌಂಟ್ ಸಕ್ಸಸ್ಫುಲಿ ಕ್ರಿಯೇಟ್ ಆಗಿದೆ ಅಂತ ಬರುತ್ತೆ. ಒಂದು ವೇಳೆ ನಿಮ್ಮ ಅಕೌಂಟ್ ಆಲ್ರೆಡಿ ಎಕ್ಸಿಸ್ಟ್ ಆಗಿದ್ರೆ ಈ ರೀತಿ ಎಕ್ಸಿಸ್ಟ್ ಆಗಿದೆ ಅಂತ ಬರುತ್ತೆ. ಆ ಟೈಮಲ್ಲಿ ನಾವು ನಮ್ಮ ಅಕೌಂಟಿಗೆ ಲಾಗಿನ್ ಆಗಬೇಕಾಗುತ್ತೆ. ಪಾಸ್ವರ್ಡ್ ನಮಗೆ ಮರ್ತೋಗಿರುತ್ತೆ, ಆ ಪಾಸ್ವರ್ಡ್ನೆಲ್ಲ ಚೇಂಜ್ ಮಾಡಿಕೊಂಡು ಮತ್ತೆ ಅಕೌಂಟಿಗೆ ಲಾಗಿನ್ ಆಗ್ಬೋದು. ಅದು ಯಾವ ರೀತಿ ಅಂತ ನೋಡೋಣ. ಸೊ ಇಲ್ಲಿ ಸೈನ್ ಇನ್ ಕೊಡೋಣ. ಸೊ ನಿಮ್ಮ ಹೋಮ್ ಪೇಜಲ್ಲೂ ಕೂಡ ನಿಮಗೆ 2 ಆಪ್ಷನ್ ಇತ್ತು, ಕ್ರಿಯೇಟ್ ಅಕೌಂಟ್ ಅಥವಾ ಸೈನ್ ಇನ್ ಅಂತ. ಈಗ ಸೈನ್ ಇನ್ ಮೇಲೆ ಕ್ಲಿಕ್ ಮಾಡೋಣ. DigiLocker sign in. Web view. Sign into your account. Selected. Mobile. Tab. ಸೊ ಇಲ್ಲಿ 3 ಆಪ್ಷನ್ ಇದೆ ನಿಮಗೆ ಸೈನ್ ಇನ್ ಮಾಡೋದಕ್ಕೆ. ಒಂದು ಮೊಬೈಲು, Username. Tab. ಇನ್ನೊಂದು ಯೂಸರ್ ನೇಮು, Author. Tab. ಇನ್ನೊಂದು ಆಧಾರು. ನಾನು ನಿಮ್ಗೆ ಏನು ರೆಕಮೆಂಡ್ ಮಾಡ್ತೀನಿ ಅಂತಂದರೆ ನಿಮ್ಮ ಆಧಾರ್ ನಂಬರ್ ಮೂಲಕ ಲಾಗಿನ್ ಮಾಡ್ಕೊಳ್ಳಿ. ಓಕೆ. ಸೊ ಮೊಬೈಲ್ ನಂಬರ್ ಆದರೆ ಒಂದೇ ಮೊಬೈಲ್ ನಂಬರಿಂದ 2-3 ಅಕೌಂಟ್ ಕ್ರಿಯೇಟ್ ಮಾಡ್ಬೋದು. ಆದರೆ ಆಧಾರ್ ಕಾರ್ಡ್ ಆದರೆ ಒಂದು ಆಧಾರ್ ಕಾರ್ಡ್ಗೆ ಒಂದೇ ಅಕೌಂಟ್ ಕ್ರಿಯೇಟ್ ಮಾಡೋಕ್ಕಾಗೋದು. ಸೊ ಹಾಗಾಗಿ ಆಧಾರ್ ಮೇಲೆ ಕ್ಲಿಕ್ ಮಾಡ್ತೀನಿ. ಇಲ್ಲಿ Author. Tab. Password. Edit box. Author number. ನೋಡಿ, ಇಲ್ಲಿಗ ಆಧಾರ್ ನಂಬರ್ ಕೇಳುತ್ತೆ. ಆಧಾರ್ ನಂಬರ್ ಎಂಟರ್ ಮಾಡಿಬಿಟ್ಟು ನೆಕ್ಸ್ಟ್ ಕೊಡೋಣ. ಓಕೆ. Password 12 characters. Edit box. Author number. Next. Button. ನೆಕ್ಸ್ಟ್ ಕೊಡೋಣ. DigiLocker sign in. Web view. Verify Author OTP. UIDAI has sent a temporary OTP to your mobile ending in 7*0174. Valid for 10 minutes. ಮತ್ತೆ ನಮಗೆ ಆಧಾರಿಂದ ಒಂದು OTP ಕಳಿಸಿದ್ದಾರೆ, ಅದನ್ನ ಎಂಟರ್ ಮಾಡಬೇಕಾಗುತ್ತೆ. ಇಲ್ಲಿ Required password. Edit box must be a number OTP. OTP ನ ಎಂಟರ್ ಮಾಡಿದೀವಿ. ಸಬ್ಮಿಟ್ ಕೊಡೋಣ. ಮತ್ತೆ Set security pin. Heading 4. Required. Edit box must be a number. Set 6-digit security pin. ನೋಡಿ ಸ್ನೇಹಿತರೆ, ಇಲ್ಲಿ 6 ಡಿಜಿಟ್ ಸೆಕ್ಯೂರಿಟಿ ಪಿನ್ ಅನ್ನ ಸೆಟ್ ಮಾಡಿ ಅಂತ ಕೇಳ್ತಾ ಇದೆ. ಸೊ ಈ ಸೆಕ್ಯೂರಿಟಿ ಪಿನ್ ನೀವು ನೆನ್ಪಿಟ್ಕೊಂಡಿದ್ರೆ ಒಳ್ಳೇದು, ನೆಕ್ಸ್ಟ್ ಟೈಮ್ ನಿಮಗೆ ಲಾಗಿನ್ ಆಗೋದಕ್ಕೆ. ಸೊ ಈಗ ಸೆಟ್ ಮಾಡೋಣ ಒಂದು ಪಿನ್ ಅನ್ನ. Submit. Button. ಸಬ್ಮಿಟ್ ಕೊಡೋಣ. Allow DigiLocker to send you notifications. Don't allow. Button. Allow. Button. DigiLocker. Welcome. Gunit Singh. ನೋಡಿ ಸ್ನೇಹಿತರೆ, ಈಗ ನಮ್ಮ ಅಕೌಂಟು ಸಕ್ಸಸ್ಫುಲಿ ಕ್ರಿಯೇಟ್ ಆಗಿದೆ. ನಾವು ಸಕ್ಸಸ್ಫುಲಿ ಲಾಗಿನ್ ಆಗಿದ್ದೀವಿ ಅಕೌಂಟ್ಗೆ. ಓಕೆ ನೋಡಿ, ವೆಲ್ಕಮ್ ಅಂತ ಹೇಳ್ಬಿಟ್ಟು ನಮ್ಮ ಹೆಸರು ಹೇಳ್ತಾ ಇದೆ. Profile picture of the user. Button. Add mobile number you'd like to associate with your DigiLocker account. ನೀವೇನಾದರೂ ನಿಮ್ಮ ಮೊಬೈಲ್ ನಂಬರ್ನ ಅಕೌಂಟ್ಗೆ ಆ್ಯಡ್ ಮಾಡಿಲ್ಲ ಅಂತಂದರೆ ಇಲ್ಲಿ Add. ಆ್ಯಡ್ ಮಾಡ್ಬೋದು. ಆ್ಯಡ್ ಮೇಲೆ ಕ್ಲಿಕ್ ಮಾಡೋಣ. DigiLocker. Showing up. +191. Editing. New mobile. Edit box. Window DigiLocker. ಸೊ ಇಲ್ಲಿ ಮೊಬೈಲ್ ನಂಬರ್ ಎಂಟರ್ ಮಾಡೋಣ. Keyboard hidden. Continue. Button. Enter OTP. Edit box. ಮತ್ತೆ OTP ಬಂದಿದೆ. OTP ಎಂಟರ್ ಮಾಡೋಣ. 854,257. Edit box. Enter OTP. ನಿಮ್ಮ ಅಕೌಂಟ್ಗೆ ನಿಮ್ಮ ಮೊಬೈಲ್ ನಂಬರ್ ಲಿಂಕ್ ಆಗಿಲ್ಲ ಅಂತಂದರೆ ಈ ಸ್ಟೆಪ್ ಫಾಲೋ ಮಾಡಬೇಕಾಗುತ್ತೆ. ಇಲ್ಲ ಅಂತಂದ್ರೆ ಏನು ಇಲ್ಲ. Update mobile. Button. ಈಗ ಅಪ್ಡೇಟ್ ಮೊಬೈಲ್ ಮೇಲೆ ಕ್ಲಿಕ್ ಮಾಡೋಣ. Mobile number updated successfully. DigiLocker. DigiLocker. ಓಕೆ, ಮೊಬೈಲ್ ನಂಬರು ಸಕ್ಸಸ್ಫುಲಿ ಅಪ್ಡೇಟ್ ಆಯಿತು ನಮ್ಮ ಅಕೌಂಟ್ಗೆ. ಓಕೆ, ಇಷ್ಟೊತ್ತು ಅಪ್ಡೇಟ್ ಆಗಿರಲಿಲ್ಲ. ಓಕೆ ಫ್ರೆಂಡ್ಸ್, ಈಗ ನಾವು ಡಿಜಿಲಾಕರಲ್ಲಿ ಅಕೌಂಟ್ ಕ್ರಿಯೇಟ್ ಮಾಡೋದು ಹೆಂಗೆ, ಹಾಗೆ ಅಕೌಂಟಿಗಾಗಲೇ ಕ್ರಿಯೇಟ್ ಆಗಿರುತ್ತೆ. ಒಂದು ವೇಳೆ ಪಿನ್ ಸೆಟ್ ಆಗಿಲ್ಲ ಅಂತಂದರೆ ಪಿನ್ ಸೆಟ್ ಮಾಡೋದು ಹೆಂಗೆ ಅಂತ ತಿಳ್ಕೊಂಡ್ವಿ. ಈಗ 3ನೇ ಸಿಚುವೇಶನ್ನು, ನಿಮ್ಮದು ಅಕೌಂಟು ಕ್ರಿಯೇಟ್ ಆಗಿರುತ್ತೆ, ಪಿನ್ನು ಸೆಟ್ ಆಗಿರುತ್ತೆ, ಆದರೆ ಲಾಗಿನ್ ಮಾಡಬೇಕು ಅಂತಂದರೆ ನಿಮ್ಮ ಪಿನ್ ಏನು ಅನ್ನೋದು ಗೊತ್ತಿರೋದಿಲ್ಲ. ಸೊ ಅಂಥ ಸಂದರ್ಭದಲ್ಲಿ ನಮ್ಮ ಪಿನ್ನನ್ನು ಹೇಗೆ ರಿಸೆಟ್ ಮಾಡ್ಕೊಳ್ಳೋದು ಅನ್ನೋದನ್ನು ಕೂಡ ತಿಳ್ಕೊಳ್ಳೋಣ. DigiLocker. ಈಗ ನಾನು ಡಿಜಿಲಾಕರ್ ಆ್ಯಪ್ ಒಳಗಿದ್ದೀನಿ. Sign in. Button. Sign in. ಸೈನ್ ಇನ್ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ. DigiLocker. Go back. Button. ಇಲ್ಲಿ ಮತ್ತೆ DigiLock. Sign into your account. Selected. Mobile. Tab. ಇಲ್ಲಿ ನಾನು ಆಧಾರ್ ಕಾರ್ಡ್ ಮೂಲಕ ಸೈನ್ ಇನ್ ಮಾಡೋದಕ್ಕೆ ತಗೊಂತ ಇದ್ದೀನಿ. ಮತ್ತೆ User. Author. Tab. Password. Edit box. Author number. ಇಲ್ಲಿ ನಾನು ಆಧಾರ್ ನಂಬರ್ ಹಾಕ್ತೀನಿ. Showing password 12 characters. Edit box. Author number. Enter your Next. Button. ಈಗ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ತೀನಿ. Required password. Edit box must be a number. OTP. Detected. Text. OTP. Message. AT@har. OTP for Author. XX2209 is 721,257. Valid for 10 minutes. ಆಧಾರ್ ಕಾರ್ಡಿಂದ ಒಂದು OTP ಬಂದಿದೆ, ಅದನ್ನ ಎಂಟರ್ ಮಾಡೋಣ. Check box. I hereby state. Submit. Button. ಸಬ್ಮಿಟ್ ಕೊಡೋಣ. Verify security pin. Heading 4. ವೆರಿಫೈ ಸೆಕ್ಯೂರಿಟಿ ಪಿನ್ ಅಂತ ಕೇಳ್ತಾ ಇದೆ. Required. Edit box must be a number. Enter 6-digit security pin. Okay. Detected. Text. Enter 6-digit security pin. 6 ಡಿಜಿಟ್ ಸೆಕ್ಯೂರಿಟಿ ಪಿನ್ ಎಂಟರ್ ಮಾಡಿ ಅಂತ ಕೇಳ್ತಾ. ಈಗ ನಾವು ಮರ್ತೋಗಿದ್ದೀವಿ ಅಂತ ಅನ್ಕೊಳ್ಳೋಣ. Forgot security pin. Link. ಫರ್ಗಾಟ್ ಸೆಕ್ಯೂರಿಟಿ ಪಿನ್ ಲಿಂಕ್ ಅಂತ ಇದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಬೇಕು. DigiLocker. Web view. Forgot security pin. Verify your date of birth. ನಮ್ಮ ಡೇಟ್ ಆಫ್ ಬರ್ತ್ನ ವೆರಿಫೈ ಮಾಡಿ ಅಂತ ಕೇಳುತ್ತಿಲ್ಲಿ. Collapsed. Date. Menu pop-up button. ಇಲ್ಲಿ ಡೇಟು, Collapsed. Month. Menu pop-up button. ಮಂತು, Collapsed. Year. Menu pop-up button. ಇಯರು, 3 ಕೂಡ ಸೆಲೆಕ್ಟ್ ಮಾಡಬೇಕಾಗತ್ತೆ. ನಮ್ಮ ಡೇಟ್ ಆಫ್ ಬರ್ತ್ನ ಸೆಲೆಕ್ಟ್ ಮಾಡಿದ್ದೀವಿ. ಈಗ ನೆಕ್ಸ್ಟ್ ಕೊಡೋಣ. Please enter your date of birth as per your account. Next. Button. DigiLocker. Set security pin. Heading 4. ಸೆಕ್ಯೂರಿಟಿ ಪಿನ್ ಸೆಟ್ ಮಾಡೋದಕ್ಕೆ ಆಪ್ಷನ್ಸ್ ಓಪನ್ ಆಗಿದೆ. Required. Edit box must be a number. Set 6-digit security pin. ಇಲ್ಲಿ ನಮ್ಮ ಹೊಸ ಸೆಕ್ಯೂರಿಟಿ ಪಿನ್ನು ನಾವು ಏನು ಸೆಟ್ ಮಾಡಬೇಕು ಅಂತ ಇದೆಯೋ ಅದನ್ನು ಎಂಟರ್ ಮಾಡಬೇಕಾಗತ್ತೆ. Showing dial 3. ನಮ್ಮ ಪಿನ್ನನ್ನು ಹಾಕಿದ್ದೀವಿ, ನಮಗೇನು ಬೇಕೋ ಅದನ್ನ. ಸೊ ನಾವು ಇದನ್ನ ನೆನ್ಪಿಟ್ಕೊಬೇಕು, ಮರಿಬಾರ್ದು. ಮರೆತರೆ ಮತ್ತೆ ರಿಸೆಟ್ ಮಾಡಬೇಕಾಗತ್ತೆ. 6-digit pin provides extra security. Submit. Button. ಓಕೆ, ಈಗ ಸಬ್ಮಿಟ್ ಕೊಡೋಣ. Keyboard hidden. Web view. Welcome. Gunit Singh. ಓಕೆ ಸ್ನೇಹಿತರೆ, ಈಗ ನಾವು ಹೊಸ ಪಿನ್ನನ್ನು ಸೆಟ್ ಮಾಡಿ ಸಬ್ಮಿಟ್ ಕೊಟ್ಟ ತಕ್ಷಣ ನೋಡಿ ವೆಲ್ಕಮ್ ಗಟಕ್ ಸಿಂಗ್ ಅಂತ ಹೇಳ್ತಾ ಇದೆ. ಅಂದರೆ ನಾವು ನಮ್ಮ ಅಕೌಂಟಿಗೆ ಪಿನ್ನನ್ನು ಸಕ್ಸಸ್ಫುಲಿ ಚೇಂಜ್ ಮಾಡಿದ್ದೀವಿ, ಹಾಗೆ ಲಾಗಿನ್ ಕೂಡ ಆಗಿದ್ದೀವಿ. ಸೊ ನೆಕ್ಸ್ಟ್ ಟೈಮಿಂದ ನೀವು
ಎಂಟರ್ ಯುವರ್ 6 ಡಿಜಿಟ್ ಸೆಕ್ಯೂರಿಟಿ ಪಿನ್ ಅಂತ ಕೇಳಿದಾಗ ನೀವು ಇದೇ ಪಿನ್ನನ್ನು ಎಂಟರ್ ಮಾಡ್ಬೋದು. ನೀವೇನು ಸೆಟ್ ಮಾಡಿರ್ತೀರೋ ಅದನ್ನ ನೀವು ಅದನ್ನ ನೆನ್ಪಿಟ್ಕೊಂಡಿದ್ರೆ ಲಾಗಿನ್ ಮಾಡೋದಕ್ಕೆ ಭಾಳ ಸುಲಭ. ಕೇವಲ ಆಧಾರ್ ಕಾರ್ಡ್ ನಂಬರ್, OTP ಮತ್ತು ಸೆಕ್ಯೂರಿಟಿ ಪಿನ್ ಹಾಕೋ ಮೂಲಕ ಲಾಗಿನ್ ಮಾಡ್ಬೋದು. ಓಕೆ ಸ್ನೇಹಿತರೆ, ಈಗ ಫೈನಲಿ ನಮ್ಮ ಅಕೌಂಟು ರೆಡಿಯಾಗಿದೆ. ಪ್ರತಿಯೊಂದು ಕೂಡ ಪ್ರೊಸೀಜರ್ನ ಕಂಪ್ಲೀಟ್ ಮಾಡಿದ್ದೀವಿ. ಈಗ ಓಪನ್ ಆದ ತಕ್ಷಣ ನಾವು ಬೇರೆ ಎಲ್ಲ ನೋಡೋದಕ್ಕಿಂತ ಮುಂಚೆ ಕೆಳಗಡೆ ಕೆಲವೊಂದು ಟ್ಯಾಬ್ಸ್ ಇದೆ. ಅದರಲ್ಲಿ ಯಾವ್ಯಾವ ಟ್ಯಾಬ್ ಇದೆ, ಆಮೇಲೆ ಆ ಟ್ಯಾಬ್ ಏನೇನು ಕೆಲಸ ಮಾಡುತ್ತೆ ಅಂತ ನೋಡ್ಬಿಡೋಣ. ಮೊದಲಿಗೆ Selected. Home. Tab. ಲೆಫ್ಟ್ ಸೈಡಲ್ಲಿ ಹೋಮ್ ಟ್ಯಾಬ್ ಇದೆ. ಬೈ ಡಿಫಾಲ್ಟ್ ಅದೇ ಸೆಲೆಕ್ಟ್ ಆಗಿರುತ್ತೆ ಹೋಮ್ ಟ್ಯಾಬು. ಹೋಮ್ ಟ್ಯಾಬಲ್ಲಿ ಏನೇನಿರುತ್ತಪ್ಪ ಅಂತಂದರೆ ನಮ್ಮ ಇಶ್ಯೂಡ್ ಡಾಕ್ಯುಮೆಂಟ್ಸನ್ನು ನೋಡ್ಬೋದು. ಅಷ್ಟೇ ಅಲ್ಲದೆ ಮೋಸ್ಟ್ ಪಾಪ್ಯುಲರ್ ಡಾಕ್ಯುಮೆಂಟ್ಸ್ ಇರುತ್ತಲ್ಲ, ಡ್ರೈವಿಂಗ್ ಲೈಸೆನ್ಸ್ ಇರ್ಬೋದು, ಪ್ಯಾನ್ ಕಾರ್ಡ್ ಇರ್ಬೋದು, ಅಥವಾ ಕೋವಿಡ್ ವ್ಯಾಕ್ಸಿನ್ ಸರ್ಟಿಫಿಕೇಟ್, ಆಧಾರ್ ಕಾರ್ಡು, ಇಂಥವನ್ನೆಲ್ಲ ನಾವು ಲಿಂಕ್ ಮಾಡ್ಬೋದು ಅಂತ ರೆಕಮೆಂಡ್ ಮಾಡುತ್ತೆ. ಆಮೇಲೆ ಇನ್ನೂ ಹಲವಾರು ಆಪ್ಷನ್ಸ್ ಇದೆ, ಅದೇನೇನು ಅಂತ ಆಮೇಲೆ ನೋಡೋಣ. ನೆಕ್ಸ್ಟು Search. Tab. ಸರ್ಚ್ ಟ್ಯಾಬ್ ಇದೆ. ಇದರಲ್ಲಿ ನಾವು ಡಾಕ್ಯುಮೆಂಟ್ಸನ್ನು ಸರ್ಚ್ ಮಾಡ್ಬೋದು. Issued. Tab. ಇಶ್ಯೂಡ್ ಟ್ಯಾಬು ಇದು ಮೋಸ್ಟ್ ಇಂಪಾರ್ಟೆಂಟ್ ಟ್ಯಾಬು. ನಾವು ಯಾವ್ಯಾವ ಡಾಕ್ಯುಮೆಂಟ್ಸ್ನ ಇಶ್ಯೂ ಮಾಡ್ಕೊಂಡಿರ್ತೀವಲ್ಲ ಅದೆಲ್ಲ ಇಲ್ಲಿರುತ್ತೆ. Menu. Tab. ಮೆನ್ಯೂ ಟ್ಯಾಬು, ಆ ಮೆನ್ಯೂವಲ್ಲಿ ಸೆಟ್ಟಿಂಗ್ಸ್ ಎಲ್ಲ ಇದೆ. ಸೆಟ್ಟಿಂಗ್ಸ್ ಎಲ್ಲ ಅಂತ ಇಂಪಾರ್ಟೆಂಟ್ ಏನೂ ಇಲ್ಲ. ನಿಮ್ಮ ಸೆಕ್ಯೂರಿಟಿ ಪಾಸ್ವರ್ಡನ್ನು ಚೇಂಜ್ ಮಾಡ್ಬೋದು, ಅಕೌಂಟಿಂದ ಲಾಗೌಟ್ ಆಗ್ಬೋದು, ಅಂಥದ್ದೆಲ್ಲ ಇದೆ. ಅದು ಬಿಟ್ಟರೆ ಡ್ರೈವ್ ಆಪ್ಷನ್ ಕೂಡ ನಿಮಗೆ ಸೆಟ್ಟಿಂಗ್ಸಲ್ಲೇ ಸಿಗುತ್ತೆ. ಅಂದರೆ ನಾನು ಏನು ಹೇಳಿದ್ದೆ ನಿಮಗೆ 1 GB ಸ್ಪೇಸ್ ಕೊಡ್ತಾರೆ ಅಂತ, ಅಲ್ಲಿ ನೀವು ಯಾವುದೇ ಡಾಕ್ಯುಮೆಂಟ್ಸ್ನ ಅಪ್ಲೋಡ್ ಮಾಡಬೇಕು ಅಂತಂದ್ರೂ ಕೂಡ ಅದು ನಿಮಗೆ ಮೆನ್ಯೂವಲ್ಲೇ ಸಿಗುತ್ತೆ. ಅದು ಆಮೇಲೆ ನೋಡೋಣ. ಓಕೆ, ನಾವು ಹೋಮ್ ಟ್ಯಾಬಲ್ಲಿ ಇದ್ದೀವಿ. ಈಗ ಮೇಯ್ನಾಗಿ ನಾವು ನಮ್ಮ ಸರ್ಟಿಫಿಕೇಟ್ಗಳನ್ನ ಲಿಂಕ್ ಮಾಡೋದು ಹೇಗೆ ಅಂತ ನೋಡೋಣ. ಮೊದಲಿಗೆ Aadhaar card XXXXXX. COVID vaccine certificate. Ministry of Health and Family Welfare. ನೋಡಿ ಸ್ನೇಹಿತರೆ, ಇಲ್ಲೇ ಹೋಮ್ ಟ್ಯಾಬಲ್ಲಿ ಕೆಲವೊಂದು ಸರ್ಟಿಫಿಕೇಟ್ ರೆಕಮೆಂಡ್ ಮಾಡ್ತಾರೆ ಅಂತ ಹೇಳಿದ್ದೆ. ಇಲ್ಲಿ ಕೋವಿಡ್ ವ್ಯಾಕ್ಸಿನ್ ಸರ್ಟಿಫಿಕೇಟ್ ಫಸ್ಟಲ್ಲೇ ರೆಕಮೆಂಡ್ ಮಾಡ್ತಾ ಇದೆ ನಮಗೆ. Get now. ಗೆಟ್ ನೌ ಅಂತ ಇದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಬೇಕು. ನಾವು ಇದನ್ನ ಇಂಪೋರ್ಟ್ ಮಾಡ್ಕೊಬೇಕು ಡಾಕ್ಯುಮೆಂಟ್ನ ಅಂತಂದರೆ. DigiLocker. Ministry of Health and Family Welfare. ನೋಡಿ, ಮಿನಿಸ್ಟ್ರಿ ಆಫ್ ಹೆಲ್ತ್ ಆ್ಯಂಡ್ ಫ್ಯಾಮಿಲಿ ವೆಲ್ಫೇರ್, ಈ ಡಿಪಾರ್ಟ್ಮೆಂಟಿಂದ ನಮ್ಗೆ ಇಶ್ಯೂ ಆಗುತ್ತೆ. COVID vaccine certificate. Gadak Singh. Edit box. Name from Aadhaar. ಇಲ್ಲಿ ನೇಮು ಆಲ್ರೆಡಿ ತೊಗೊಂಡಿರುತ್ತೆ, ನಮ್ಮ ಅಕೌಂಟ್ ನೇಮು. Edit box. Date of birth. ಡೇಟ್ ಆಫ್ ಬರ್ತ್ ಕೂಡ ಇಲ್ಲಿ ತೊಗೊಂಡಿರುತ್ತೆ. Pale. Edit box. Gender. ಜೆಂಡರ್ ತೊಗೊಂಡಿರುತ್ತೆ. Beneficiary ID. Edit box. ಬೆನಿಫಿಷರಿ ID ನಾವು ಹಾಕಬೇಕಾಗುತ್ತೆ ಸ್ನೇಹಿತರೆ. ಆ ಸರ್ಟಿಫಿಕೇಟ್ ಮೇಲೆ ಒಂದು ಬೆನಿಫಿಷರಿ ID ಅಂತ ಒಂದು ನಂಬರ್ ಇರುತ್ತೆ, ಅದನ್ನು ಎಂಟರ್ ಮಾಡಬೇಕಿಲ್ಲಿ. Showing English. US. Pasted. 162. Keyboard hidden. ಓಕೆ ಸ್ನೇಹಿತರೆ, ಅದನ್ನು ಕೂಡ ಎಂಟರ್ ಮಾಡಿದ್ದೀವಿ. Example. 0100. Checked. I provide my consent to DigiLocker to share my details with the issuers for the purpose of fetching my documents. Checkbox. ಸೊ ಇದು ಡಾಕ್ಯುಮೆಂಟ್ನ ಫೆಚ್ ಮಾಡೋಕ್ಕೆ ನಾವು ಅಗ್ರಿ ಮಾಡ್ತೀವಿ ಅಂತ ಒಂದು ಚೆಕ್ ಬಾಕ್ಸ್ ಇದೆ. ಬೈ ಡಿಫಾಲ್ಟ್ ಚೆಕ್ ಆಗೇ ಇರುತ್ತೆ, ಹಾಗೆ ಬಿಡಿ. Get document. Button. ಗೆಟ್ ಡಾಕ್ಯುಮೆಂಟ್ ಬಟನ್, ಇದ್ರ ಮೇಲೆ ಕ್ಲಿಕ್ ಮಾಡೋಣ. DigiLocker. DigiLocker. Issue documents. DigiLocker issue documents are at par with original documents as per COVID vaccine certificate. Fetching disabled. ಇಲ್ಲಿ ಕೋವಿಡ್ ಸರ್ಟಿಫಿಕೇಟು ಇನ್ನೂ ಫೆಚ್ ಆಗ್ತಾ ಇದೆ. ಇಲ್ಲಿ ನೋಡಿ, My issue document 4. ನೋಡಿ ಈಗ 4 ಡಾಕ್ಯುಮೆಂಟ್ಗಳು ಇಶ್ಯೂ ಆಗಿದೆ ನಂದು. ಯಾವ್ಯಾವುದಪ್ಪ ಅಂತ ನೋಡೋದಾದರೆ, Aadhaar ID Academic Bank of Credits. ಒಂದು ಇದು ಯಾವುದೋ ಬ್ಯಾಂಕ್ ಆಫ್ ಕ್ರೆಡಿಟ್ಸ್ ಒಂದು ಆಟೋಮೆಟಿಕಲಿ ಆ್ಯಡ್ ಆಗಿದೆ ನನ್ನ ಡಿಜಿಲಾಕರ್ ಅಕೌಂಟಿಗೆ. More actions. Aadhaar card. Unique Identification Authority of India. UIDAI. ಆಧಾರ್ ಕಾರ್ಡು. More action. COVID vaccine certificate. Ministry of Health and Family Welfare. ಕೋವಿಡ್ ವ್ಯಾಕ್ಸಿನ್ ಸರ್ಟಿಫಿಕೇಟು. More actions. Examination result certificate. Karnataka Public Service Commission. ನೆಕ್ಸ್ಟು ಎಕ್ಸಾಮಿನೇಷನ್ ಸರ್ಟಿಫಿಕೇಟು, KPS ಇದು. ಸೊ 4 ಸರ್ಟಿಫಿಕೇಟ್ ಇದೆ ಸ್ನೇಹಿತರೆ. ಈಗ ನಾನು ನಿಮಗೆ ಒಂದು ಸರ್ಟಿಫಿಕೇಟ್ನ ಫೆಚ್ ಮಾಡಿ ತೋರಿಸಿದೆ, ಕೋವಿಡ್ ವ್ಯಾಕ್ಸಿನ್ ಸರ್ಟಿಫಿಕೇಟು. ಈಗ ಅದೇ ರೀತಿ ಪ್ಯಾನ್ ಕಾರ್ಡ್ನ ಫೆಚ್ ಮಾಡೋಣ. ಬ್ಯಾಕ್ ಬರ್ತೀನಿ ಇಲ್ಲಿಂದ. Home. Welcome. Gadak Singh. ಓಕೆ, ಹೋಮ್ ಟ್ಯಾಬಲ್ಲಿ ಇದ್ದೀವಿ. ಈಗ Aadhaar card XXXX. COVID vaccine certificate 7387. Driving license. Ministry of Road Transport and Highways. ಓಕೆ, ಡ್ರೈವಿಂಗ್ ಲೈಸೆನ್ಸ್ ಬೇಡ. Get now. PAN. Income Tax Department. ನೋಡಿ ಸ್ನೇಹಿತರೆ, ಪ್ಯಾನ್ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಅಂತ ಹೇಳ್ತಾ ಇದೆ. ಇದು ಮೋಸ್ಟ್ ಪಾಪ್ಯುಲರ್ ಆಗಿರೋದ್ರಿಂದ ಇಲ್ಲಿ ಫಸ್ಟಲ್ಲೇ ತೋರಿಸ್ತಾ ಇದೆ. Get now. ಗೆಟ್ ನೋ ಮೇಲೆ ಕ್ಲಿಕ್ ಮಾಡೋಣ. DigiLocker. Income Tax Department. PAN verification record. Gadak Singh. Edit box. Name from Aadhaar. ಓಕೆ, ಇಲ್ಲಿ ನೇಮು ಬೈ ಡಿಫಾಲ್ಟ್ ತೊಗೊಂಡಿದೆ. May 3rd, 1993. Edit box. Date of birth. ಇಲ್ಲಿ ಡೇಟ್ ಆಫ್ ಬರ್ತ್ ಕೂಡ ಅದೇ ತೊಗೊಂಡಿರುತ್ತೆ. Pale. Edit box. Gender. ಜೆಂಡರ್ ಕೂಡ ತೊಗೊಂಡಿರುತ್ತೆ. PAN no. Edit box. ಪ್ಯಾನ್ ನಂಬರ್ ಹಾಕ್ತೀನಿ ಈಗ. Showing English. Capital L. Keyboard hidden. Example. ABCD 100. Checked. I provide my consent. Get document. Button. ಗೆಟ್ ಡಾಕ್ಯುಮೆಂಟ್ ಮೇಲೆ ಕ್ಲಿಕ್ ಮಾಡೋಣ. DigiLocker. DigiLocker. My issue document 5. ನೋಡಿ ಸ್ನೇಹಿತರೆ, ಮೈ ಇಶ್ಯೂಡ್ ಡಾಕ್ಯುಮೆಂಟ್ 4 ಇದ್ದಿದ್ದು ಈಗ 5 ಆಗಿದೆ. PAN verification record. Fetching disabled. ಪ್ಯಾನ್ ವೆರಿಫಿಕೇಷನ್. Aadhaar ID Academic Bank of Credits. ಓಕೆ, ಫೆಚ್ ಆಯಿತು ಅನ್ಸುತ್ತೀಗ. My issue document 5. Aadhaar ID Academic Bank of Credits. Aadhaar card. Unique COVID vaccine certificate. More action. Examination result certificate. More action. PAN verification record. Income Tax Department. ನೋಡಿ ಸ್ನೇಹಿತರೆ, ಪ್ಯಾನ್ ವೆರಿಫಿಕೇಷನ್ ರೆಕಾರ್ಡ್ ಇದೆ. ಪ್ಯಾನ್ ಕಾರ್ಡು ಫೆಚ್ ಆಗಿದೆ. ಅವಾಗಲೇ ಫೆಚ್ಚಿಂಗ್ ಅಂತ ಹೇಳ್ತಾ ಇತ್ತು, ಈಗ ಫೆಚ್ಚಿಂಗ್ ಅಂತ ಏನು ಹೇಳ್ತಾ ಇಲ್ಲ. More actions. Button. ನೋಡಿ, ಮೋರ್ ಆಕ್ಷನ್ ಕ್ಲಿಕ್ ಮಾಡಿ ನಾವು ಶೇರ್ ಎಲ್ಲ ಮಾಡ್ಬೋದು ಇದನ್ನ. Pop-up window. Share. ನೋಡಿ, ಇಲ್ಲಿಂದ ಡೈರೆಕ್ಟ್ ಶೇರ್ ಮಾಡ್ಬೋದು. DigiLocker. ಓಕೆ, ಈಗ ಬ್ಯಾಕ್ ಬಂದು ಹೋಮ್ ಟ್ಯಾಬಲ್ಲಿ ಇನ್ನೇನೇನಿದೆ ಅಂತ ತೋರಿಸ್ತೀನಿ. Home. Welcome. Gadak Singh. Banner 1. Button. Banner 1. Button. Aadhaar card XXX. COVID. Driving Get now. ನೋಡಿ, ಇಲ್ಲಿ ಕೆಲವೊಂದು ಡಾಕ್ಯುಮೆಂಟ್ಸ್ ಎಲ್ಲ ತೋರಿಸುತ್ತೆ. PAN verification record. Class I mark sheet.
Get now. Banner 1. Button. DigiLocker utility. UMAN. True IDV card. Scan QR. ಹೀಗೆ ಸ್ವೈಪ್ ಮಾಡ್ಕೊಂಡು ಬರ್ತಾ ಇದ್ರೆ Drive. My consent. Nominee. My activity. ABHA. Documents you might need. ನೋಡಿ ಡಾಕ್ಯುಮೆಂಟ್ಸ್ ಯು ಮೈಟ್ ನೀಡ್ ಅಂತ ಇಲ್ಲಿ ಕೆಲವೊಂದು ರೆಕಮೆಂಡ್ ಮಾಡುತ್ತೆ. Class X mark sheet. ಇದು 10th ಸ್ಟ್ಯಾಂಡರ್ಡ್ ಮಾರ್ಕ್ಸ್ ಕಾರ್ಡು CBSE ಇದು. Class I mark sheet. ಇದು ಅಷ್ಟೇ 12th ಸ್ಟ್ಯಾಂಡರ್ಡ್ ಮಾರ್ಕ್ಸ್ ಕಾರ್ಡು ಇದು ಕೂಡ CBSE ಇದು. Driving license. Ration card. ಈಗ ನಮಗೆ ಕರ್ನಾಟಕದ ಮಾತ್ರ ಬೇಕು ಅಂತ ಅಂದ್ಕೊಳ್ಳಿ, ಅದಕ್ಕೆ ನಾವು ಏನು ಮಾಡಬೇಕಪ್ಪ ಅಂತಂದರೆ ಹೀಗೆ ಸ್ವೈಪ್ ಮಾಡ್ತಾ ಬರಬೇಕು. Registration of vehicles. Income certificate. Explore more. Button. ಎಕ್ಸ್ಪ್ಲೋರ್ ಮೋರ್ ಅಂತ ಬರುತ್ತೆ ನೀವು ಸ್ವೈಪ್ ಮಾಡ್ತಾ ಬಂದರೆ. ಕೆಲವೊಂದು ಡಾಕ್ಯುಮೆಂಟ್ಸನ್ನು ರೆಕಮೆಂಡ್ ಮಾಡಿಬಿಟ್ಟು ಅದಾದಮೇಲೆ ಎಕ್ಸ್ಪ್ಲೋರ್ ಮೋರ್ ಅಂತ ಬರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡಬೇಕು. Search. Class X matriculation passing certificate. Button. ಇಲ್ಲಿ ಸುಮಾರು ಸರ್ಟಿಫಿಕೇಟ್ ಬರುತ್ತೆ ಸ್ನೇಹಿತರೆ, ಲೆಕ್ಕ ಇಲ್ದಷ್ಟು ಬರುತ್ತೆ. ನಾವು ಒಂದು ಸ್ವಲ್ಪ ಸ್ಕ್ರೀನ್ನ ಕೆಳಭಾಗದಲ್ಲಿ ಟಚ್ ಮಾಡಿದ್ರೆ Diploma certificate. Calcutta Business School. States. ಸ್ಟೇಟ್ಸ್ ಅಂತ ಬರುತ್ತೆ. ಈ ಸ್ಟೇಟ್ಸಿಂದ ರೈಟ್ ಸ್ವೈಪ್ ಮಾಡ್ಕೊಂಡು ಹೋದರೆ Andaman and Nicobar. Andhra Pradesh. Arunachal Pradesh. Assam. Bihar. Chandigarh. Chhattisgarh. Dadra and Nagar Haveli and Daman and Diu. Explore more. Button. ಕೆಲವೊಂದು ಸ್ಟೇಟು ಮತ್ತು ಯೂನಿಯನ್ ಟೆರಿಟರೀಸ್ನ ತೋರಿಸ್ಬಿಟ್ಟು ಆಮೇಲೆ ವ್ಯೂ ಮೋರ್ ಅಂತ ಬರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡೋಣ. DigiLocker. ಈಗ ನೋಡಿ ಇಲ್ಲಿ Goa. Gujarat. Haryana. Himachal Pradesh. Jammu and Kashmir. Jharkhand. Karnataka. ನೋಡಿ ಕರ್ನಾಟಕ ಸಿಕ್ತು. ಕರ್ನಾಟಕ ಮೇಲೆ ಕ್ಲಿಕ್ ಮಾಡಿದ್ರೆ DigiLocker. Karnataka. Search. Button. ಇಲ್ಲಿ ಬರೀ ಕರ್ನಾಟಕದ ಮಾತ್ರ ಸರ್ಟಿಫಿಕೇಟ್ಗಳು ನಾವು ಇಂಪೋರ್ಟ್ ಮಾಡ್ಬೋದು. ಸುಮಾರು ಇದೆ ಇಲ್ಲಿ ನೋಡಿ. Provisional degree certificate. BMS. College of Engineering. Degree certificate. Bangalore University. ನೋಡಿ ಡಿಗ್ರಿ ಸರ್ಟಿಫಿಕೇಟ್ ಬ್ಯಾಂಗ್ಳೂರು ಯೂನಿವರ್ಸಿಟಿ, Degree diploma mark sheet. Bangalore University. ಬ್ಯಾಂಗ್ಳೂರು ಯೂನಿವರ್ಸಿಟಿದು. Provisional degree certificate. Bangalore University. ಬೆಂಗಳೂರು ಯೂನಿವರ್ಸಿಟಿದು ಪ್ರೊವಿಷನಲ್ ಮಾರ್ಕ್ಸ್ ಕಾರ್ಡು ಅದನ್ನು ಇಂಪೋರ್ಟ್ ಮಾಡ್ಬೋದು. Degree diploma mark sheet. B&M Institute of Technology. ಹೀಗೆ ಸ್ವೈಪ್ ಮಾಡ್ತಾ ಹೋದರೆ ಬೇರೆ ಬೇರೆ ಯೂನಿವರ್ಸಿಟಿ ಬೇರೆ ಬೇರೆ ಕಾಲೇಜ್ಗಳದೆಲ್ಲ ಸರ್ಟಿಫಿಕೇಟ್ಗಳು ಇಂಪೋರ್ಟ್ ಮಾಡೋಂಥ ಆಪ್ಷನ್ ಸಿಗುತ್ತೆ ನಮಗೆ. Provisional degree certificate. Dayananda Sagar College of Engineering. ಸೊ ನಿಮ್ಮ ಕಾಲೇಜ್ ಯಾವುದು ಅಥವಾ ನಿಮ್ಮ ಯೂನಿವರ್ಸಿಟಿ ಯಾವುದು ಅಂತ ನೋಡಿಕೊಂಡು ಅಲ್ಲಿ ಕೇಳೋಂಥ ಡೀಟೇಲ್ಸ್ನ ಎಂಟರ್ ಮಾಡಿ ನೀವು ಇಂಪೋರ್ಟ್ ಮಾಡ್ಕೊಬೋದು. ನಾನು ಒಂದು ಇಲ್ಲೂ ಕೂಡ ನಿಮಗೆ ಇಂಪೋರ್ಟ್ ಮಾಡಿ ತೋರಿಸ್ತೀನಿ. ನಮ್ಮ SLC ಮಾರ್ಕ್ಸ್ ಕಾರ್ಡ್ನ ಇಂಪೋರ್ಟ್ ಮಾಡೋಣ. ಸ್ವೈಪ್ ಮಾಡ್ತಾ ಹೋಗ್ತೀನಿ. ಕ್ಲಾಸ್ X ಮಾರ್ಕ್ಸ್ ಶೀಟ್ ಸೆಕೆಂಡ್ರಿ ಎಜುಕೇಷನ್ ಬೋರ್ಡ್ ಆಫ್ ಕರ್ನಾಟಕ ಅಂತ ಸಿಗುತ್ತೆ, ಅದು ಸಿಗೋವರೆಗೂ ಸ್ವೈಪ್ ಮಾಡ್ಕೊಂಡು ಹೋಗ್ತೀನಿ. Trade license certificate. Class X mark sheet. Karnataka School Examination and Assessment Board. ಇದ್ರ ಮೇಲೆ ಕ್ಲಿಕ್ ಮಾಡೋಣ. DigiLocker. Karnataka School Examination and Assessment Board. ಸೊ ಇದು 10th ಮಾರ್ಕ್ಸ್ ಕಾರ್ಡು. Class X mark sheet. Gadak Singh. Edit box. Registration no. Edit box. ಇಲ್ಲಿ ರಿಜಿಸ್ಟ್ರೇಷನ್ ನಂಬರ್ ಹಾಕಬೇಕಾಗುತ್ತೆ, ಅದನ್ನ ಹಾಕ್ತೀನಿ. Showing English. 4, 4, 5, 5, 6, 6. Keep. Example. 2 million. Year. Asterisk. Drop down list. Select year. ನೆಕ್ಸ್ಟು ಇಯರ್ ಸೆಲೆಕ್ಟ್ ಮಾಡಬೇಕಿಲ್ಲಿ. Pop-up window. Selected 2010. Checked. Get document. Button. Get document. ಗೆಟ್ ಡಾಕ್ಯುಮೆಂಟ್ ಮೇಲೆ ಕ್ಲಿಕ್ ಮಾಡೋಣ. DigiLocker. Class X mark sheet. Fetching disabled. ಓಕೆ, ಇನ್ನು ಫೆಚ್ ಆಗ್ತಾ ಇದೆ ಸ್ನೇಹಿತರೆ. My issue document 6. ನೋಡಿ ಈಗ 6 ಅಂತ ತೋರಿಸ್ತಾ ಇದೆ. Class X mark sheet. ನೋಡಿ ಸ್ನೇಹಿತರೆ, ಈಗ ನನ್ನ 10th ಮಾರ್ಕ್ಸ್ ಕಾರ್ಡು ಫೆಚ್ ಆಯ್ತು ಇಲ್ಲಿ. ಓಕೆ, ಸೊ ಇದೇ ರೀತಿ ನಾವು ಕ್ಲಾಸ್ XII ಹಾಕಿರ್ತಾರೆ 12ಗೆ ಅಂತಂದರೆ ನಮ್ಮ PUC ಮಾರ್ಕ್ಸ್ ಕಾರ್ಡು, ಅದನ್ನು ಕೂಡ ನಾವು ಫೆಚ್ ಮಾಡ್ಬೋದು. ಅಲ್ಲೂ ಅಷ್ಟೇ, ಜಸ್ಟ್ ನಮ್ಮ ರಿಜಿಸ್ಟರ್ ನಂಬರ್ ಹಾಕಬೇಕಾಗತ್ತೆ. ಮಾರ್ಕ್ಸ್ ಕಾರ್ಡ್ ಮೇಲೆ ಇರುತ್ತೆ ಅದು ನಂಬರು, ಅದನ್ನ ಹಾಕಿ ನಾವು ಫೆಚ್ ಮಾಡ್ಬೋದು. ಅದೇ ರೀತಿ ನೀವು ಯಾವ ಡಾಕ್ಯುಮೆಂಟ್ ಬೇಕಾದರೂ ಫೆಚ್ ಮಾಡ್ಕೊಬೋದು. ಇಲ್ಲಿ ಯಾವ್ದು ಇದೆಯಲ್ಲ, ನಿಮ್ಮ ಯೂನಿವರ್ಸಿಟಿ ಪ್ರೊವಿಷನಲ್ ಮಾರ್ಕ್ಸ್ ಕಾರ್ಡು, ಡ್ರೈವಿಂಗ್ ಲೈಸೆನ್ಸು 30 ಸೆಕೆಂಡ್ ಒಳಗೆಲ್ಲ ಫೆಚ್ ಆಗಿಬಿಡುತ್ತೆ. ಓಕೆ, ಸೊ ಈಗ ನಾನು ನಿಮಗೆ ತೋರಿಸಿದೆ ಹೋಮ್ ಟ್ಯಾಬಲ್ಲಿ ಯಾವ ರೀತಿ ನಾವು ಸ್ಟೇಟ್ ಬೈ ಸ್ಟೇಟ್ ನ್ಯಾವಿಗೇಟ್ ಮಾಡಿ ನಮ್ಮ ಡಿಪಾರ್ಟ್ಮೆಂಟ್ನ ಹುಡ್ಕೊಂಡು ಸರ್ಟಿಫಿಕೇಟ್ಗಳನ್ನ ಫೆಚ್ ಮಾಡೋದು ಅಂತ. ಸೊ ಇದೆಲ್ಲ ಹೋಮ್ ಟ್ಯಾಬಲ್ಲಿ ಇರೋವಂಥದ್ದು. ಈಗ ನೆಕ್ಸ್ಟು Issued. Tab. ಇಶ್ಯೂಡ್ ಟ್ಯಾಬು. Issued. Selected. ಇಶ್ಯೂಡ್ ಟ್ಯಾಬ್ ನಿಮ್ಗೆ ಗೊತ್ತೇ ಇದೆ. My issue document 6. ನೋಡಿ ಈಗ 6 ಡಾಕ್ಯುಮೆಂಟ್ಗಳು ನಾನು ಫೆಚ್ ಮಾಡ್ಕೊಂಡಿದ್ದೀನಿ. Aadhaar ID academic. More Aadhaar card. More actions. Button. ಸೊ ಇಲ್ಲಿಂದ ನೋಡಿ ಆಧಾರ್ ಕಾರ್ಡ್ನ ನಾನು Pop-up with share. ಶೇರ್ ಮಾಡಿ ತೋರಿಸ್ತೀನಿ ನಿಮಗೆ. Share using quick share. WhatsApp. WhatsApp. Gadak Singh. You. Selected. Send. in.gov.uday app. Send. Loading media. PDF ಅಲ್ಲೇ ಶೇರ್ ಆಗುತ್ತೆ ಸ್ನೇಹಿತರೆ. ಅದನ್ನ ಬೇಕಾದ್ರೆ ನಾವು ಪ್ರಿಂಟ್ಔಟ್ ತಗೊಬೋದು ಆಮೇಲೆ. ಸೊ ಶೇರ್ ಆಗೋದಕ್ಕೆ ಒಂದು ಸ್ವಲ್ಪ ಸಮಯ ಹಿಡಿಯುತ್ತೆ, ಅದು ಪ್ರಿಪೇರ್ ಆಗುತ್ತೆ. WhatsApp. ಓಕೆ, ಶೇರ್ ಆಯಿತು ನೋಡಿ ಇಲ್ಲಿ. 9:55 p.m. See. Forward to. Untitled 1 page. Bullet 558 kilobytes. Bullet. PDF. ನೋಡಿ 558 KB PDF ಶೇರ್ ಆಗಿದೆ 1 ಪೇಜ್ದು. ಓಕೆ, ಸೊ ಇದು ಆಧಾರ್ ಕಾರ್ಡು. ಇದೇ ರೀತಿ ನಾವು ಯಾವ ಸರ್ಟಿಫಿಕೇಟ್ನು ಬೇಕಾದರೂ ಶೇರ್ ಮಾಡ್ಬೋದು, PDF ಅಲ್ಲಿ ಶೇರ್ ಆಗುತ್ತೆ. ಓಕೆ, ಇಲ್ಲಿಂದ ಬ್ಯಾಕ್ ಬರೋಣ. 2 ಟ್ಯಾಬ್ ತಿಳ್ಕೊಂಡು ನಾವು, ಒಂದು ಹೋಮು ಮತ್ತು ಇಶ್ಯೂಡು. Home. Welcome. Gadak Singh. ನೆಕ್ಸ್ಟು Search. Tab. ಸರ್ಚ್ ಟ್ಯಾಬ್ ಇದೆ, ಅದರಲ್ಲಿ ಏನೂ ಇಲ್ಲ, ಜಸ್ಟ್ ಸರ್ಚ್ ಮಾಡ್ಬೋದು ನಮ್ಮ ಡಿಪಾರ್ಟ್ಮೆಂಟ್ ಹೆಸರು ಹಾಕಿ. Issued. Menu. Tab. ನೆಕ್ಸ್ಟು ಇಂಪಾರ್ಟೆಂಟ್ ಟ್ಯಾಬು ಮೆನ್ಯೂ ಟ್ಯಾಬು. ಸೊ ಮೆನ್ಯೂ ಒಳಗೆ ಹೋಗ್ತೀನಿ. Menu. Selected. ಇದರಲ್ಲಿ ನಮ್ಗೆ ಇಂಪಾರ್ಟೆಂಟ್ ಬೇಕಾಗಿರೋದು ಏನಪ್ಪ ಅಂತಂದರೆ DigiLocker My Account menu. My account. DigiLocker Drive menu. Drive. ಡಿಜಿಲಾಕರ್ ಡ್ರೈವ್ ಮೆನ್ಯೂ. ಡ್ರೈವ್ ಅಂತ ಹೇಳುತ್ತಲ್ಲ,
ಇದು ಡ್ರೈವು. ಓಕೆ, ನಾನೇನು ಹೇಳಿದೆ ನಿಮಗೆ 1 GB ಸ್ಪೇಸ್ ಇರುತ್ತೆ, ಅದರಲ್ಲಿ ನಾವು ಡಾಕ್ಯುಮೆಂಟ್ಸ್ನ ಅಪ್ಲೋಡ್ ಮಾಡಿ ಇಡ್ಬೋದು ಅಂತ ಹೇಳಿದ್ದೆ ಅಲ್ವಾ. ಕ್ಲಿಕ್ ಮಾಡ್ತೀನಿ ಈಗ. DigiLocker. Refresh button. DigiLocker Drive. Documents in DigiLocker Drive are not treated as authentic original documents. ನೋಡಿ ಇಲ್ಲಿ ಹೇಳ್ತಾ ಇದೆ, ಡ್ರೈವಲ್ಲಿ ಇರುತ್ತಲ್ವಾ ಡಿಜಿಲಾಕರ್ ಡ್ರೈವಲ್ಲಿ, ಅದು ಅಥೆಂಟಿಕ್ ಡಾಕ್ಯುಮೆಂಟ್ಸ್ ಅಲ್ಲ, ಇದು ಒರಿಜಿನಲ್ ಡಾಕ್ಯುಮೆಂಟ್ಸ್ ಅಂತ ಕನ್ಸಿಡರ್ ಆಗೋದಿಲ್ಲ. ಓಕೆ, ಬರೀ ಇಶ್ಯೂಡಲ್ಲಿ ಯಾವ್ದು ಇರುತ್ತೋ ಅದು ಮಾತ್ರ ಒರಿಜಿನಲ್ಲು. Used 0.0 byte 1.00 GB. ಏನು ಯೂಸ್ ಆಗಿಲ್ಲ. ಓಕೆ, 0.0 ಇದೆ, ಫುಲ್ 1 GB ಖಾಲಿ ಇದೆ. Refresh button. ರಿಫ್ರೆಶ್ ಆಪ್ಷನ್ ಇದೆ. Documents 0.0 byte. ಇಲ್ಲಿ ಬೈ ಡಿಫಾಲ್ಟ್ 3 ಫೋಲ್ಡರ್ಸ್ ಇರುತ್ತೆ ಸ್ನೇಹಿತರೆ. ಒಂದು ಡಾಕ್ಯುಮೆಂಟ್ಸು, More actions button. Education 0.0 byte. ಇನ್ನೊಂದು ಎಜುಕೇಷನ್ನು, Health 0.0 byte. ಇನ್ನೊಂದು ಹೆಲ್ತು. ಓಕೆ, 3 ಫೋಲ್ಡರ್ಸ್ ಇರುತ್ತೆ. ಆಮೇಲೆ ಬೇಕಾದ್ರೆ ನಾವು ಎಕ್ಸ್ಟ್ರಾ ಫೋಲ್ಡರ್ಸ್ನು ಕ್ರಿಯೇಟ್ ಮಾಡ್ಕೊಬೋದು. More actions button. New button. ಈಗ ನ್ಯೂ ಮೇಲೆ ಕ್ಲಿಕ್ ಮಾಡೋಣ. ಇಲ್ಲಿ New folder. ಫಸ್ಟು ನಮಗೆ ನ್ಯೂ ಫೋಲ್ಡರ್ ಆಪ್ಷನ್ ಸಿಗುತ್ತೆ. ಇದ್ರ ಮೇಲೆ ಕ್ಲಿಕ್ ಮಾಡೋ ಮೂಲಕ ನಾವು ಹೊಸ ಫೋಲ್ಡರನ್ನು ಕ್ರಿಯೇಟ್ ಮಾಡ್ಬೋದು. Upload file. ಅಪ್ಲೋಡ್ ಫೈಲ್ ಮೇಲೆ ಕ್ಲಿಕ್ ಮಾಡೋ ಮೂಲಕ ನಾವು ನಮ್ಮ ಸ್ಟೋರೇಜಲ್ಲಿರೋಂಥ ಫೈಲನ್ನು ಅಪ್ಲೋಡ್ ಮಾಡ್ಬೋದು. ಇಲ್ಲಿಗೆ Open camera. ಓಪನ್ ಕ್ಯಾಮ್ರಾ, ಇದ್ರ ಮೇಲೆ ಕ್ಲಿಕ್ ಮಾಡಿ ನಾವು ಈಗಲೇ ಯಾವ್ದಾದ್ರು ಒಂದು ಡಾಕ್ಯುಮೆಂಟ್ನ ಫೋಟೋ ಕ್ಲಿಕ್ ಮಾಡಿ ಇಲ್ಲಿಗೆ ಅಪ್ಲೋಡ್ ಮಾಡ್ಬೋದು. ಓಕೆ, ಸೊ ಈಗ ನಾವು ಫಸ್ಟಿಗೂ Upload new folder. ನ್ಯೂ ಫೋಲ್ಡರ್ ಇದ್ರ ಮೇಲೆ ಕ್ಲಿಕ್ ಮಾಡಿ ಫೋಲ್ಡರ್ ಕ್ರಿಯೇಟ್ ಮಾಡೋದು ಹೇಗೆ ಅಂತ ನೋಡೋಣ. Enter folder name. ನಾನು ಒಂದು ಫೋಲ್ಡರ್ ಕ್ರಿಯೇಟ್ ಮಾಡ್ತೀನಿ. Showing English, US, QWERTY. ಸೊ ಫೋಲ್ಡರ್ ನೇಮು 20 ಕ್ಯಾರೆಕ್ಟರ್ ಒಳಗೆ ಇರಬೇಕು. ಓಕೆ, ಮಿನಿಮಮ್ 2 ಕ್ಯಾರೆಕ್ಟ್ರು, ಮ್ಯಾಕ್ಸಿಮಮ್ 20 ಕ್ಯಾರೆಕ್ಟ್ರು. GS ಅಂತ ಹೆಸರು ಕೊಡ್ತೀನಿ. Cancel button. With create button. ಕ್ರಿಯೇಟ್ ಕೊಡ್ತೀನಿ. Folder created. DigiLocker. Keyboard hidden. DigiLocker. ಫೋಲ್ಡರ್ ಕ್ರಿಯೇಟ್ ಆಯಿತು ಸ್ನೇಹಿತರೆ. ಆಗಿದೆಯಾ ಇಲ್ವಾ ನೋಡೋಣ ಈಗ. Documents 0.0 byte. More action. Education 0.0. More act. Health 0.0 byte. More act. GS 0.0 byte. ನೋಡಿ ಸ್ನೇಹಿತರೆ, ಅವಾಗಲೇ ಬೈ ಡಿಫಾಲ್ಟಾಗಿ ಕೊಟ್ಟಂಥ 3 ಫೋಲ್ಡರ್ಸ್ ಇತ್ತು, ಡಾಕ್ಯುಮೆಂಟು, ಎಜುಕೇಷನ್, ಹೆಲ್ತು. ಈಗ GS ಅಂತ ಇನ್ನೊಂದು ಫೋಲ್ಡರ್ ಕೂಡ ಕ್ರಿಯೇಟ್ ಆಗಿದೆ. ಈ ಫೋಲ್ಡರ್ ಬೇಡ ಅಂತಂದರೆ ನಾವು ಬೇಕಾದರೆ More actions. Pop-up window. Rename. ರಿನೇಮ್ ಮಾಡ್ಬೋದು, View. ಓಪನ್ ಮಾಡ್ಬೋದು. ವ್ಯೂ ಕೊಟ್ಟರೆ ಓಪನ್ ಆಗುತ್ತೆ. Rename. Move. ಮೂವ್ ಮಾಡ್ಬೋದು ಬೇರೆ ಒಂದು ಫೋಲ್ಡರ್ಗೆ, Delete. ಡಿಲೀಟ್ ಮಾಡ್ಬೋದು. ಓಕೆ, ಸೊ ಈಗ ಸದ್ಯಕ್ಕೆ ಹಾಗೆ ಇರಲಿ. DigiLocker. ಸೊ ಈಗ ನಾನು ಇಲ್ಲಿ ಒಂದು ಫೈಲ್ನ ಅಪ್ಲೋಡ್ ಮಾಡಬೇಕು ಅಂತ ಅಂದ್ಕೊಳ್ಳಿ. ಮತ್ತೆ ಅದೇ ನ್ಯೂ ಮೇಲೆ ಕ್ಲಿಕ್ ಮಾಡ್ತೀನಿ. ರೈಟ್ ಸೈಡ್ ಕೆಳಗಿರುತ್ತದು. New button. ನ್ಯೂ ಮೇಲೆ ಕ್ಲಿಕ್ ಮಾಡೋಣ. New folder. Upload file. ಅಪ್ಲೋಡ್ ಫೈಲ್ ಇದ್ರ ಮೇಲೆ ಕ್ಲಿಕ್ ಮಾಡೋಣ. DigiLocker. Recent. ಸೊ ಇಲ್ಲಿ Not checked. Not checked. More up. Search. Recent. Show routes. Button. ಶೋ ರೂಟ್ಸ್ ಮೇಲೆ ಕ್ಲಿಕ್ ಮಾಡೋಣ. Menu. Poco X6 Pro 5G. ಇಲ್ಲಿ ನನ್ನ ಇಂಟರ್ನಲ್ ಸ್ಟೋರೇಜ್ಗೆ ಹೋಗ್ತೀನಿ. Poco X6. Documents. ನೆಕ್ಸ್ಟ್ ಡಾಕ್ಯುಮೆಂಟ್ಸಲ್ಲಿ ಹೋಗ್ತೀನಿ. Documents. GS Docs. ನನ್ನ ಡಾಕ್ಯುಮೆಂಟ್ಸ್ ಇಟ್ಕೊಂಡೇನಿ ಇಲ್ಲಿ. Medical certificates. ಓಕೆ, ಮೆಡಿಕಲ್ ಸರ್ಟಿಫಿಕೇಟ್ಸ್ ಅಂತ ಒಂದು ಫೋಲ್ಡರ್ ಇದೆ, ಇದ್ರೊಳಗೆ ಹೋಗ್ತೀನಿ. Medical certificate. COVID negative report CADXing PDF. Editability certificate PDF 489 kilobytes. October 13th. Medical certificate. Unit card PDF 310 kilobytes. October 13th. UDID ಕಾರ್ಡು 310 KB ಇರೋಂಥದ್ದು. ಇದನ್ನ ಅಪ್ಲೋಡ್ ಮಾಡ್ತೀನಿ. ಓಕೆ, ಜಸ್ಟ್ ಇದ್ರ ಮೇಲೆ ಕ್ಲಿಕ್ ಮಾಡ್ತೀನಿ. DigiLocker. ಕ್ಲಿಕ್ ಮಾಡಿದ File ತಕ್ಷಣ uploaded. DigiLocker. ಫೈಲ್ ಅಪ್ಲೋಡ್ ಆಗೋಯ್ತು ಇಷ್ಟು ಬೇಗ. ನೋಡೋಣ ಈಗ, ಕನ್ಫರ್ಮ್ ಮಾಡ್ಕೊಳ್ಳೋಣ. DigiLocker Drive. Documents in DigiLocker Drive are not used 302.32 KB 1.00 GB. ನೋಡಿ, ಅವಾಗಲೇ 0.0B ಯೂಸ್ ಆಗಿದೆ ಅಂತ ತೋರಿಸ್ತಾ ಇತ್ತು. ಈಗ ನಾವೊಂದು ಸರ್ಟಿಫಿಕೇಟ್ ಅಪ್ಲೋಡ್ ಮಾಡಿರೋದ್ರಿಂದ 302 KB ನಿಮ್ದು ಯೂಸ್ ಆಗಿದೆ ಅಂತ ತೋರಿಸ್ತಾ ಇದೆ. 0% progress per drive quota. Go back button. DigiLocker Drive. Refresh button. Documents 0.0. Health 0.0 byte. GS 0.0 byte. EUDIDCR PDF 309.00 kilobytes. ನೋಡಿ ಸ್ನೇಹಿತರೆ, ಇಲ್ಲಿದೆ ನನ್ನ UDID ಕಾರ್ಡು. More actions button. ಮೋರ್ ಆ್ಯಕ್ಷನ್ಸ್ ಇದೆ. Pop-up window. SN. View. ವ್ಯೂ ಮಾಡ್ಬೋದು, SN. ಇ ಸೈನ್ ಮಾಡ್ಬೋದು, Download. ಡೌನ್ಲೋಡ್ ಮಾಡ್ಬೋದು, Rename. ರಿನೇಮ್ ಮಾಡ್ಬೋದು, Move. ಮೂವ್, Share. Delete. ಶೇರು, ಡಿಲೀಟು ಎಲ್ಲ ಆಪ್ಷನ್ಸು ಇದೆ. ಈಗ Share. Move. ಮೂವ್ ಮಾಡಬೇಕು ಅಂತ ಅಂದ್ಕೊಳ್ಳಿ. ನಾನು GS ಅಂತ ಒಂದು ಫೋಲ್ಡರ್ ಕ್ರಿಯೇಟ್ ಮಾಡಿದ್ನಲ್ಲ, ಅದರೊಳಗೆ ಮೂವ್ ಮಾಡ್ಬೇಕು ನಾನು. ಅದಕ್ಕೆ ಏನು ಮಾಡಬೇಕಪ್ಪ ಅಂತಂದರೆ ಮೂವ್ ಮೇಲೆ ಕ್ಲಿಕ್ ಮಾಡ್ತೀನಿ. DigiLocker. ಮೂವ್ ಮೇಲೆ ಕ್ಲಿಕ್ ಮಾಡಾದ್ಮೇಲೆ ನಾವು ಯಾವ ಫೋಲ್ಡರ್ ಮೂವ್ ಮಾಡಬೇಕು ಅನ್ನೋದನ್ನ ಸೆಲೆಕ್ಟ್ ಮಾಡಬೇಕು. Documents. Education. Health. GS. Unlabeled. List. Move here. Button. Files moved successfully. DigiLocker. DigiLocker. ನೋಡಿ ಸ್ನೇಹಿತರೆ, ಫೈಲ್ ಮೂವ್ಡ್ ಸಕ್ಸಸ್ಫುಲ್ಲಿ ಅಂತ ಹೇಳ್ತು. ಈಗ ನೋಡಿ, ಕನ್ಫರ್ಮ್ ಮಾಡ್ಕೊಳ್ಳೋಣ ಸರ್ಟಿಫಿಕೇಟ್ ಆ ಫೋಲ್ಡರ್ ಒಳಗೆ ಹೋಗಿದೆಯಾ ಇಲ್ವಾ ಅಂತ. Documents 0.0 byte. ನೋಡಿ, ಡಾಕ್ಯುಮೆಂಟ್ 0B ಇದೆ. More actions. Education 0.0 byte. ಹೆಲ್ತಲ್ಲೂ 0B ಡೇಟಾ ಇದೆ. More health 0.0 byte. ಇದರಲ್ಲೂ 0 ಇದೆ. More GS 302.34 kilobytes. ನೋಡಿ, GS ಒಳಗೆ 302 KB ಡೇಟಾ ಇದೆ. ಅಂದರೆ ನಮ್ಮ ಸರ್ಟಿಫಿಕೇಟ್ ಇದ್ರೊಳಗೆ ಹೋಗಿದೆ. ಇದ್ರ ಮೇಲೆ ಕ್ಲಿಕ್ ಮಾಡಿ ನೋಡೋಣ. ನೋಡಿ, ಈಗ EUDIDCR PDF 302.32 kilobytes. ನೋಡಿ, ಇಲ್ಲಿ ಇದೆ ನಮ್ಮ ಸರ್ಟಿಫಿಕೇಟ್. ಓಕೆ, ಸೊ ಬೇಕಾದರೆ ನಾವು ಇದನ್ನ ಡೌನ್ಲೋಡ್ ಮಾಡ್ಬೋದು. More actions button. ಮೋರ್ ಆ್ಯಕ್ಷನ್ ಮೇಲೆ ಕ್ಲಿಕ್ ಮಾಡಿ Pop-up with SN. Download. ಡೌನ್ಲೋಡ್ ಮೇಲೆ ಕ್ಲಿಕ್ ಮಾಡೋಣ. DigiLocker. Downloading file.
File downloaded in storage emulated /999/documents DigiLocker F248108 F1692-11. Home button. ಸೊ ಡೌನ್ಲೋಡ್ ಆಗಿದೆ ಸ್ನೇಹಿತರೆ. ಡೌನ್ಲೋಡ್ ಆಗಿರೋದು ಎಲ್ಲಿ ಬಂದಿರುತ್ತಪ್ಪ ಅಂತಂದರೆ Phone. ನಮ್ಮ ಇಂಟರ್ನಲ್ ಸ್ಟೋರೇಜಲ್ಲಿ Files. Book. Internal storage. Documents 4 hours ago. ಇಲ್ಲಿ ಡಾಕ್ಯುಮೆಂಟ್ಸ್ ಅಂತ ಒಂದು ಫೋಲ್ಡರ್ ಇದೆ. ಡಾಕ್ಯುಮೆಂಟ್ಸ್ ಒಳಗೆ ಹೋಗೋಣ. ಇಲ್ಲಿ DigiLocker 2 minutes ago. ಡಿಜಿ ಲಾಕರ್ ಅಂತಾನೆ ಒಂದು ಫೋಲ್ಡರ್ ಕ್ರಿಯೇಟ್ ಆಗಿರುತ್ತೆ. F248108 F1692-11 E9A85 E9457 5,645,068 at drive 2 minutes ago. ಇದರೊಳಗೆ ಇನ್ನೊಂದು ಫೋಲ್ಡರ್ ಕ್ರಿಯೇಟ್ ಆಗಿರುತ್ತೆ. ಬೈ ಡಿಫಾಲ್ಟ್ ಅದೇ ಒಂದು ಏನೋ ಹೆಸರು ಕೊಟ್ಕೊಂಡಿರುತ್ತೆ. ಅದರೊಳಗೆ ಹೋಗೋಣ. GS 3 minutes ago. ಇದರೊಳಗೆ GS ಅಂತಾನೆ ಒಂದು ಫೋಲ್ಡರ್ ಇದೆ. ಮತ್ತೆ ಯಾಕೆಂದರೆ ನಾವು GS ಫೋಲ್ಡ್ರಿಂದ ಅದನ್ನ ಡೌನ್ಲೋಡ್ ಮಾಡಿದ್ರಿಂದ GS ಅಂತಾನೆ ಒಂದು ಫೋಲ್ಡರ್ ಇದೆ. EUDIDCR PDF 310 kilobytes from 3 minutes ago. ನೋಡಿ ಸ್ನೇಹಿತರೆ, ಇಲ್ಲಿ ಈ UDID ಕಾರ್ಡ್ ಇದೆ. ಓಕೆ, ಇದೇ ರೀತಿ ನೀವು ಕೂಡ ಡಾಕ್ಯುಮೆಂಟ್ಸ್ನ ಇಶ್ಯೂ ಮಾಡ್ಕೊಳ್ಳಿ. ಯಾವ್ಯಾವ ಡಾಕ್ಯುಮೆಂಟ್ಸ್ ಇಶ್ಯೂ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೋ, ನಿಮ್ಮ SLC ಮಾರ್ಕ್ಸ್ ಕಾರ್ಡು, PUC ಮಾರ್ಕ್ಸ್ ಕಾರ್ಡು, ಡಿಗ್ರಿ ಮಾರ್ಕ್ಸ್ ಕಾರ್ಡುಗಳು, ಪ್ರೊವಿಷನಲ್ ಮಾರ್ಕ್ಸ್ ಕಾರ್ಡುಗಳು, ನಿಮ್ಮ ಡ್ರೈವಿಂಗ್ ಲೈಸೆನ್ಸ್ ಇದ್ದರೆ ಅದು, ಪ್ಯಾನ್ ಕಾರ್ಡು, ಆಧಾರ್ ಕಾರ್ಡು, ಇವನ್ನೆಲ್ಲ ಇಶ್ಯೂ ಮಾಡ್ಕೊಳ್ಳಿ. ಯಾವ್ದಾವ್ದು ಇಶ್ಯೂ ಮಾಡ್ಕೊಳ್ಳೋಕ್ಕಾಗಲ್ಲ ನಮ್ಮ UDID ಕಾರ್ಡು ಅಥವಾ ಬೇರೆ ಬೇರೆ ಡಾಕ್ಯುಮೆಂಟ್ಗಳು, ಅದನ್ನು ಸ್ಕ್ಯಾನ್ ಮಾಡಿಸ್ಕೊಂಡು ಇದರಲ್ಲಿ ಅಪ್ಲೋಡ್ ಮಾಡಿ ಇಟ್ಬಿಡಿ. ಸೊ ನಾವು ಯೂಶಲಿ ಗೂಗಲ್ ಡ್ರೈವಲ್ಲಿ ಅಪ್ಲೋಡ್ ಮಾಡಿ ಇಡ್ತಾ ಇದ್ವಿ. ಗೂಗಲ್ ಡ್ರೈವಲ್ಲಿ ಬೇರೆ ಏನಾದರೂ ಇಟ್ಕೊಳ್ಳೋಕೆ ಯೂಸ್ ಮಾಡ್ಬೋದು ನಾವು ಸ್ಟೋರೇಜ್ನ, ಆಡಿಯೋಗಳು, ಬೇರೆ ಬೇರೆ ಸಾಫ್ಟ್ವೇರ್ ಆ್ಯಪ್ಸ್ನೆಲ್ಲ. ಇದು ಡಿಜಿಲಾಕರು ಪರ್ಟಿಕ್ಯುಲರ್ಲಿ ಡಾಕ್ಯುಮೆಂಟ್ಸ್ಗೆ ಅಂತ ಮಾಡಿರೋದ್ರಿಂದ ಇಲ್ಲಿ ನಾವು ಡಾಕ್ಯುಮೆಂಟ್ಸನ್ನು ಅಪ್ಲೋಡ್ ಮಾಡಿ ಇಡ್ಬೋದು. ಓಕೆ, ಎಲ್ಲ ಒಂದೇ ಕಡೆ ಸಿಗುತ್ತೆ. ಇಶ್ಯೂಡ್ ಡಾಕ್ಯುಮೆಂಟ್ಸು ಸಿಗುತ್ತೆ, ಜೊತೆಗೆ ನಮ್ಮ ಡಾಕ್ಯುಮೆಂಟ್ಗಳು ನಾವೇನು ಸ್ಕ್ಯಾನ್ ಮಾಡ್ಕೊಂಡಿರ್ತೀವಿ ಅದೆಲ್ಲ ಒಂದೇ ಕಡೆ ಸಿಗುತ್ತೆ. ಹಾಗಾಗಿ ಇಲ್ಲಿ 1 GB ಸ್ಪೇಸ್ ಇರೋದ್ರಿಂದ 1 GB ಸಾಕು ನಮಗೆ ಡಾಕ್ಯುಮೆಂಟ್ಸ್ ಅಪ್ಲೋಡ್ ಮಾಡೋದಕ್ಕೆ. ನಿಮ್ಮ ಇಂಪಾರ್ಟೆಂಟ್ ಡಾಕ್ಯುಮೆಂಟ್ಸೇ ಅಂತಲ್ಲ, ಇಂಪಾರ್ಟೆಂಟ್ ಸರ್ಕ್ಯುಲರ್ಗಳು ಇದನ್ನೂ ಕೂಡ ನೀವು ಇಲ್ಲಿ ಸ್ಟೋರ್ ಮಾಡ್ಕೊಬೋದು. ಯಾಕೆಂದರೆ 1 GB ಸ್ಪೇಸ್ ಇರೋದ್ರಿಂದ ನಮಗೆ ಪ್ರತಿದಿನ ಸರ್ಕ್ಯುಲರ್ಸ್ಗಳೆಲ್ಲ ಸಿಗ್ತಾ ಇರುತ್ತೆ. ಅಂಥದ್ರಲ್ಲಿ ನಿಮಗೆ ಇಂಪಾರ್ಟೆಂಟ್ ಅನ್ಸಿದ್ನ ಇಲ್ಲಿ ಅಪ್ಲೋಡ್ ಮಾಡಿಡಿ. ಫೋಲ್ಡರ್ ಮಾಡ್ಕೊಳ್ಳಿ. ಬ್ಯಾಂಕ್ ಡಾಕ್ಯುಮೆಂಟ್ಸ್ ಅಂತಲೇ ಒಂದು ಫೋಲ್ಡರ್ ಮಾಡಿಕೊಂಡು ಅದರಲ್ಲಿ ಬ್ಯಾಂಕ್ ಡಾಕ್ಯುಮೆಂಟ್ಸು, ಬ್ಯಾಂಕ್ ಸರ್ಕ್ಯುಲರ್ಸ್ ಎಲ್ಲ ಇಟ್ಕೊಳ್ಳಿ. ಸ್ಟೇಟ್ ಗೌರ್ಮೆಂಟ್ ಡಾಕ್ಯುಮೆಂಟ್ಗಳು, ಸೆಂಟ್ರಲ್ ಗೌರ್ಮೆಂಟ್ ಸರ್ಕ್ಯುಲರ್ಗಳು ಅಥವಾ ಬ್ಲೈಂಡಿಗೆ ಸಂಬಂಧಪಟ್ಟಂಥ ಸರ್ಕ್ಯುಲರ್ಗಳು, ಅಂಥವನ್ನೆಲ್ಲ ಅವ್ರನ್ನ ಕೇಳೋ ಬದಲು ನಿಮ್ಗೆ ಒಂದ್ಸಲ ಸಿಕ್ಕಿದ ತಕ್ಷಣ ಅಂಥವು ನಿಮಗೆ ಇಂಪಾರ್ಟೆಂಟ್ ಮುಂದೆ ಬೇಕಾಗುತ್ತೆ ಅಂತ ಅನ್ಸಿದ್ರೆ ಅವನ್ನ ಬೇರೆ ಬೇರೆ ಫೋಲ್ಡರ್ ಮಾಡಿಕೊಂಡು ಆರ್ಗನೈಸ್ ಮಾಡಿಕೊಂಡು ಇಟ್ಕೊಳ್ಳಿ. ನಾನೆಲ್ಲ ತೋರಿಸಿ ನಿಮಗೆ ಅಪ್ಲೋಡ್ ಮಾಡೋದಂಗೆ, ಫೋಲ್ಡರ್ ಕ್ರಿಯೇಟ್ ಮಾಡೋದಂಗೆ, ಒಂದು ಫೋಲ್ಡ್ರಿಂದ ಒಂದು ಫೋಲ್ಡ್ರ್ ಮೂವ್ ಮಾಡೋದಂಗೆ, ಡೌನ್ಲೋಡ್ ಮಾಡೋದಂಗೆ, ಯಾವುದನ್ನೂ ಮಿಸ್ ಮಾಡಿಲ್ಲ ನಾನು. ಆಲ್ಮೋಸ್ಟು ಬೇಸಿಕ್ ಎಲ್ಲ ತಿಳಿಸ್ಕೊಟ್ಟಿದ್ದೀನಿ. ಈ ರೀತಿ ಡಿಜಿಲಾಕರ್ನ ಪ್ರಯೋಜನ ಪಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋ ತಪ್ಪದೆ ಎಲ್ಲರೂ ಶೇರ್ ಮಾಡಿ. ಭಾಳ ಇಂಪಾರ್ಟೆಂಟ್ ವಿಡಿಯೋ ಇದು, ಎಲ್ಲರಿಗೂ ತುಂಬ ಹೆಲ್ಪ್ ಆಗುತ್ತೆ. ಡಿಜಿಲಾಕರ್ ಬಗ್ಗೆ ತುಂಬ ಜನಕ್ಕೆ ಮಾಹಿತಿ ಇಲ್ಲ, ಇದ್ರ ಬಗ್ಗೆ ತಿಳ್ಕೊಂಡಷ್ಟು ಅವ್ರಿಗೆ ಒಳ್ಳೆಯದು. ಹಾಗಾಗಿ ಶೇರ್ ಮಾಡಿ. ನಿಮಗೆ ಮಾತ್ರ ಮಾಹಿತಿ ಸಿಕ್ಕಿದ್ರೆ ಸಾಕಾಗಲ್ಲ, ಎಲ್ಲರಿಗೂ ಸಿಗಲಿ. ಓಕೆ, ನಮ್ಮ ಕೆಲಸ ವಿಡಿಯೋ ಮಾಡಿದ್ದೀವಿ, ಇನ್ನು ನಿಮ್ಮ ಕೆಲಸ ಎಲ್ಲರಿಗೂ ತಲುಪಿಸೋವಂಥದ್ದು. ಸೊ ತಲುಪಿಸ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಲೈಕ್ ಮಾಡಿ, ನಿಮ್ಮ ಅನಿಸಿಕೆಗಳೇನಾದರೂ ಇದ್ದರೆ ಕೆಳಗಡೆ ಕಾಮೆಂಟ್ ಮಾಡಿ. ಥ್ಯಾಂಕ್ಸ್ ಮೂಲಕ ಏನಾದರೂ ಕಾಂಟ್ರಿಬ್ಯೂಟ್ ಮಾಡಬೇಕು ಅನ್ಸಿದ್ರೆ ಕಾಂಟ್ರಿಬ್ಯೂಟ್ ಕೂಡ ಮಾಡ್ಬೋದು. ಸಬ್ಸ್ಕ್ರೈಬ್ ಮಾಡದೇ ಇರೋರು ಸಬ್ಸ್ಕ್ರೈಬ್ ಮಾಡಿ, ನಮ್ಮ ಮುಂದಿನ ವೀಡಿಯೋಸ್ನೆಲ್ಲ ಫಾಲೋ ಮಾಡ್ತಾ ಇರಿ ಅಂತ ಹೇಳ್ತಾ ಇಂದಿನ ಈ ಟ್ಯುಟೋರಿಯಲ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೊಮ್ಮೆ ಯಾವುದಾದ್ರು ಒಂದು ಹೊಸ ಮಾಹಿತಿಯೊಂದಿಗೆ ನಿಮ್ಮನ್ನ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಜೈ ಹಿಂದ್, ವಂದೇ ಮಾತರಂ, ಜೈ ಕರ್ನಾಟಕ ಮಾತೆ.